ನಗ್ತಾ ಇದ್ದಾಳ, ನಾನು ನಗ್ತೀನಿ ಅಂತ ನ್ಯಾಚುರಲ್ ಆಗಿ ಬಂದ್ಬಿಡತ್ತೆ, ನಗು ಬರುತ್ತೆ. ಅಂಡ್ ಆ ನ್ಯಾಚುರಲ್ ನಗು ವೆರಿ ಇಂಪಾರ್ಟೆಂಟ್. ಸುಮ್ನೆ ಸುಮ್ನೆ ನಗ್ನಗ್ತಾನು ಕುತ್ಕೋಬಹುದು. ಎನರ್ಜಿ ಶಿಫ್ಟ್ ಆಗ್ಬಿಡತ್ತೆ. ಆಕ್ಚುಲಿ ಎನರ್ಜಿ ಶಿಫ್ಟ್ ಆಗಕ್ ಸ್ಟಾರ್ಟ್ ಆಗತ್ತೆ, ಮೈಂಡ್ ಚೇಂಜ್ ಆಗತ್ತೆ. ಎಸ್ಪೆಷಲಿ ನಮ್ಗೆ ಲೋ ಫೀಲಿಂಗ್ ಆಗುವಾಗ ಎಲ್ಲ ಏನ್ ಎದರಿಂದ ಲೋ ಫೀಲಿಂಗ್ ಆಗಾಗಿತ್ತು ಅದನ್ನೆಲ್ಲ ಮರ್ತ್ಬಿಟ್ಟು ವಿ ನೀಡ್ ಟು ಅಗೇನ್ ಪ್ರಾಕ್ಟಿಸ್ ದಿ ಸಿಟ್ ಅಂಡ್ ಸ್ಮೈಲ್. ಎಸ್ ಎಸ್, ಜಾಯ್ನ್ ಆಗಿ, ಕ್ಯಾಮ್ರಾ ಆನ್ ಮಾಡಿ. ಲೆಟ್ಸ್ ಬಿಗಿನ್. ಸೊ ಈ ವಾರ ತುಂಬಾ ಬಿಗಿನಿಂಗ್ ಇಂದ ಏನ್ ನೋಡಿದ್ವಿ? ಫಸ್ಟ್ ಇಂದ ನಮ್ದು ಐಡೆಂಟಿಟಿ, ನಮ್ದು ಯಾವ ಐಡೆಂಟಿಟಿ ನಂದು ತಲೆಯಲ್ಲಿ ಕುಂತಿದೆ ಅನ್ನೋದು ಬಿಲೀಫ್, ಯಾವ ಬಿಲೀಫ್ ಇಂದ ನಂದು ಐಡೆಂಟಿಟಿ ಆಗ್ಬಿಟ್ಟಿದೆ ಅಂತ. ದೆನ್ ಹ್ಯಾಬಿಟ್ಸ್, ಯಾವ್ಯಾವ ಹ್ಯಾಬಿಟ್ಸ್ ನನ್ನಲ್ಲಿ ಇದೆ ಅಂತ. ದೆನ್ ವಿ ಲುಕ್ಡ್ ಇನ್ ಟು ದ ಸೆಲ್ಫ್ ಇಮೇಜ್, ನನ್ನನ್ನ ನಾನು ಯಾವ ತರ ನೋಡ್ತಾ ಇರ್ತೀನಿ, ಯಾವ ಬಿಲೀಫ್ಸ್ಗಳಿಂದ ನಂದು ಇಮೇಜ್ ನಾನು ಇಟ್ಕೊಂಡಿದ್ದೀನಿ ಅಂತ. ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಬರೋದು ಇವತ್ತು ಎಲ್ಲ ಏನೇನ್ ಕಲಿತಾ ಇದೀವೋ ಎಲ್ಲ ಪ್ರಾಕ್ಟಿಕಲ್ ಆಗಿ ಅಪ್ಲೈ ಮಾಡಬೇಕು ಜೀವನದಲ್ಲಿ. ಅದು ಹೇಗೆ ಮಾಡ್ಕೊಳ್ಬೇಕು? ಬರೀ ನಾಲೆಜ್ ಬಂದ್ರೆ ಸಾಕಾಗಲ್ಲ, ಅದನ್ನ ಇನ್ವಾಲ್ವ್ ಮಾಡಿಬಿಟ್ಟು ಯೂಸ್ ಮಾಡಬೇಕು ಪ್ರಾಕ್ಟಿಕಲಿ. ಆಕ್ಷನ್ ಆಕ್ಷನ್ ಸ್ಟೆಪ್ ಈಸ್ ಅ ವೆರಿ ಇಂಪಾರ್ಟೆಂಟ್. ಅವಾಗ್ಲೇನೆ ಒಂದು ಫೇಲ್ ಆದ್ರೂ ಆಗ್ಬಹುದು, ಪಾಸ್ ಆದ್ರೂ ಆಗ್ಬಹುದು, ಡಸಂಟ್ ಮ್ಯಾಟರ್, ಏನಾದ್ರೂ ಆಗ್ಲಿ. ವಿ ನೀಡ್ ಟು ಬಿ ರೆಡಿ ಫಸ್ಟ್. ಇಟ್ಸ್ ಓಕೆ, ಫೇಲ್ ಆದ್ರೂ ಒಂದ್ ಕಲಿಯೋಕೆ ಸಿಕ್ಕಿರತ್ತೆ, ಪಾಸ್ ಆದ್ರೂ ಒಂದ್ ಕಲಿಯಕ್ ಸಿಗುತ್ತಿರತ್ತೆ. ಇವಾಗಂತೂ ನಮ್ಗೆ ಯಾರು ಮಾರ್ಕ್ಸ್ ಕಾರ್ಡ್ ತಗೊಂಡ್ಬಿಟ್ಟು ಟೀಚರ್ ಕುಂತಿಲ್ಲ, ಹೆಡ್ ಮಿಸ್ಟರ್ ಕುಂತಿಲ್ಲ, ಏನು ಇಲ್ಲ. ವಿ ಆರ್ ಸೋ ಫ್ರೀ ನೌ. ಓಕೆ, ಸೊ ಲೆಟ್ಸ್ ಸ್ಟಾರ್ಟ್ ವಿತ್ ಮ್ಯೂಸಿಕ್ ಅಂಡ್ ದಿ ಎನರ್ಜಿ ಶಿಫ್ಟ್. ಎಸ್, ಐಲ್ ಶೇರ್. I have selected some random nice music today. Yes, ಬನ್ನಿ ಕ್ಯಾಮ್ರಾ ಆನ್ ಮಾಡಿ. ಈ ಸಾಂಗು ಕೇಳಿದ್ದೀನಿ ಅನಿಸ್ತಾ ಇದೆ. ಮಾಡಿ ಚೆಲ್ಲಿದ್ದಾವೆ. ಓಕೆ, ಕೈ ಮೂವ್ ಮಾಡಿ ಸಾಕು, ನೆಕ್ ಮೂವ್ ಮಾಡಿ ಸಾಕು ಕುಂತಲೇನೆ. ಎಸ್ ಎಸ್ ಎಸ್. DJ Manu.
ಕ್ಲಾಪ್ ಫಾರ್ ಯೋರ್ ಸೆಲ್ಫ್ ಆಲ್ಸೋ. ಸ್ಟ್ರಾಂಗ್ ಆಗಿದೆ ಇದು ಮ್ಯೂಸಿಕ್ ಇವತ್ತಿಂದು. ಗುಡ್ ಆಲ್ಬಮ್. ಡಾನ್ಸ್ ಅಂತ ಹಾಕಿದ್ರೆ ಸಾಕು. ಟೇಕ್ ಅ ಡೀಪ್ ಬ್ರೀದ್ ಇನ್. ಮೇಕ್ ಯೋರ್ ಬ್ಯಾಕ್ ಸ್ಟ್ರೇಟ್. ಜೆಂಟ್ಲಿ ಕ್ಲೋಸ್ ಯೋರ್ ಐಸ್. ಕ್ಯಾಮ್ರಾದಲ್ಲಿ ಇರ್ಬೋದು, ಎನರ್ಜಿ ಚೇಂಜ್ ಆಗ್ತಾ ಇರುತ್ತೆ. ಆನ್ ಮಾಡಿ ಕ್ಯಾಮ್ರಾ, ಪರವಾಗಿಲ್ಲ. ಕ್ಲೋಸ್ ಯೋರ್ ಐಸ್. ಟೇಕ್ ಅ ಡೀಪ್ ಇನ್ ಬ್ರೆತ್ and release. Again, deep in breath and release. ಏನೇನೋ ಶಿಫ್ಟ್ ಆಗ್ತಾ ಬರ್ತಾ ಇದೆ, ಏನೇನೋ ಥಾಟ್ ಪ್ರೊಸೆಸ್ಗಳು ನಡೀತಾ ಇದೆ. ಎವ್ರಿ ಡೇ ಒಂದೇನೋ ಕಲಿಯೋಕ್ ಸಿಗ್ತಾ ಇದೆ. ಮೈಂಡಲ್ಲಿ ಆ ಅದ್ರ ಬಗ್ಗೆ ಥಿಂಕ್ ಮಾಡ್ತಾ ಇದ್ದೀನಿ, ಬಟ್ ಮತ್ತೆ ಮರ್ತಿರ್ತೀನಿ. ಯಾವ ಥಾಟ್, ಏನೇನ್ ನೆನಪಿದೆ, ಐಡೆಂಟಿಟಿ ಬಗ್ಗೆ ಮಾಡಿದಾಗ ಏನ್ ನೆನಪಿದೆ, ಸೆಲ್ಫ್ ಟು ಬಿಲೀಫ್ ಬಗ್ಗೆ ಮಾಡಿದಾಗ ಯಾವ ನಂದು ಬಿಲೀಫ್ ಇದೆ ಅಂತ ಬಂತು. ಅದೆಲ್ಲ ನಿಮ್ಮ ನಿಮ್ಮ ವರ್ಷನ್ಗಳನ್ನ ನೋಡಿ ಫಸ್ಟ್. ಅದು ನೋಡಿದ್ರೆ ಒಂಥರ ಖುಷಿ ಅನಿಸ್ತಾ ಇದೆಯಾ, ಅಥವಾ ಒಂಥರ ಫಿಯರ್ ಇದೆಯಾ, ಒಳಗೆ ಡೌಟ್ಫುಲ್ ಇದೆಯಾ, ಐ ಡೋಂಟ್ ನೋ ಇದೆಯಾ, ಏನಿದೆ ಅದರಲ್ಲಿ, ಹಾರ್ಟ್ ಅಲ್ಲಿ ಏನಿದೆ ನಿಮ್ ಬಗ್ಗೆ, ನಿಮ್ಗೆ ಫೀಲಿಂಗ್. ಜಸ್ಟ್ ಅಬ್ಸರ್ವ್. ಏನು ಮಾಡಕ್ ಬೇಡ. ಯುವರ್ ಬಾಡಿ ವಿಲ್ ಟೆಲ್ ಯು. ನಿಮ್ ಬಾಡಿ ಹೇಳ್ತಾ ಇರತ್ತೆ ನಿಮ್ಗೆ. ಕಾಮ್ ಆಗಿದ್ರೆ ಇಟ್ಸ್ ಫೈನ್. ಡೋಂಟ್ ಡಿಗ್ ಟು ಮಚ್. ಇಟ್ಸ್ ಓಕೆ. ಇಫ್ ಯು ಫೀಲಿಂಗ್ ಕಾಮ್ ಇನ್ಸೈಡ್, ಬಿ ಕಾಮ್ and relax. Feel that relaxed. ಆ ಥರ ಕಾಮ್ ಇದ್ರೆ then let's put in some nice version of yourself. ನಿಮ್ಮ ಹತ್ರ ಎಲ್ಲ ಕ್ಲಾರಿಟಿ ಇದೆ, ಪವರ್ ಇದೆ, ಕಾನ್ಫಿಡೆನ್ಸ್ ಆಗಿದ್ದೀರಾ, ವೆಲ್ ಡಿಸಿಪ್ಲಿನ್ಡ್. ಆ ಥರ ಕ್ರಿಯೇಟ್ ಮಾಡಿ ಸೆಲ್ಫ್ನ. ಆ ಇಮೇಜ್ ಆಫ್ ಯೋರ್ಸ್ ನೋಡಿ. ಆ ಇಮೇಜ್ ನೋಡಿ ಫೀಲ್ ಮಾಡಿ. ನಿಮ್ಗೆ ಹೇಗೆ ಫೀಲಿಂಗ್ ಬರುತ್ತೆ ಆ ಇಮೇಜ್ ಆಫ್ ಯೋರ್ ಸೆಲ್ಫ್ ನೋಡಿದ್ರೆ? ಖುಷಿ ಅನಿಸ್ತಾ ಇದೆಯಾ? Just observe your this feeling. ಆ ಫೀಲಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಆ ಫೀಲಿಂಗ್ಗೆ ಗೊತ್ತಾಗ್ತಾ ಹೋಗ್ಬೇಕು ನಿಮ್ಗೆ, ಯಾವ ಫೀಲಿಂಗ್ ಇದು ನಂದ ಅಂತ. ನನಗೆ ಗೊತ್ತಿಲ್ಲ ಅನ್ನೋ ತರ ಇರಬಾರ್ದು. ನಿಮ್ದು ಬೆಸ್ಟ್ ವರ್ಷನ್ ನೋಡಿದ್ರೆ ನಿಮ್ಗೆ ಖುಷಿ ಆಗ್ಬೇಕು, ಸಂತೋಷ ಅನಿಸ್ಬೇಕು, ಒಂದು ಸ್ಮೈಲ್ ಬರಬೇಕು, ನಾನಿದು ಮಾಡಬಹುದು ಅನ್ನೋದು ಫೀಲಿಂಗ್ ಬರಬೇಕು. ತುಂಬಾ ಇಂಪಾರ್ಟೆಂಟ್ ಇರೋದು ಈ ವರ್ಷನ್. ಮೇ ಬಿ ನಿಮ್ಮನ್ನ ನೀವು ಈ ವರ್ಷನ್ ಅಲ್ಲಿ ಜಾಸ್ತಿ ನೋಡಿಲ್ಲ. ನಿಮ್ದು ಸೆಲ್ಫ್ ಪವರು, ನಿಮ್ ಸೆಲ್ಫ್ ಕಾನ್ಫಿಡೆನ್ಸು, ನಿಮ್ದು ಕ್ಲಾರಿಟಿ, ನಿಮ್ಗೆ ಗೊತ್ತು ಏನ್ ಮಾಡ್ಬೇಕು ನಾನು ಅಂತ ಶೋರ್ ಆಗಿದ್ದೀರಾ. ಬಟ್ ಸ್ಟಾಪ್ ಮಾಡ್ತೀರಾ, ಯಾಕಂದ್ರೆ ನಿಮ್ಮಗೇನೆ ಡೌಟ್ ಇರುತ್ತೆ ಫಸ್ಟ್. ಬಿಕಾಸ್ ಆ ತರ ನಂದು ಆಗ್ಬಿಟ್ಟಿದೆ, ಥಿಂಕಿಂಗ್ ಆಯ್ತು. ಇದನ್ನ ಮೇ ಬಿ ನೀವು ಕ್ರಿಯೇಟ್ ಮಾಡಿದಿರೋ ಇಲ್ಲೋ ಗೊತ್ತಿಲ್ಲ. ನ್ಯಾಚುರಲಿ ನಿಮ್ ಕಂಡೀಷನಿಂಗ್ ಆಗ್ಬಿಟ್ಟಿದೆ ಆ ತರ. ನಿಮ್ ಫ್ಯಾಮಿಲಿ ಸರೌಂಡಿಂಗು, ಅವ್ರದ್ದೆಲ್ಲರದು ನೀಡ್ ಬಗ್ಗೆ ಕೇಳಿ ಮಾಡಿ ಥಿಂಕ್ ಮಾಡಿ, ಎಲ್ಲರ ಬಗ್ಗೆನೂ ಥಿಂಕ್ ಮಾಡೋದು ಸೆಲ್ಫ್ದೊಂದು ಬಿಟ್ಟು.
ಯಾರಿಗಾದ್ರೂ ಸಲುವಾಗಿ ಅಂದ್ರೆ ಎಲ್ಲ ಮಾಡಕ್ ರೆಡಿ. ನನ್ ಸಲುವಾಗಿ ಅಂದ್ರೆ ಇಟ್ಸ್ ಓಕೆ, ನಾನು ಆಮೇಲೆ ಮಾಡ್ಕೋತೀನಿ, ಆಮೇಲೆ ತಿನ್ಕೋತೀನಿ, ಆಮೇಲೆ ತಗೊಳ್ತೀನಿ, ಆಮೇಲೆ ತರ್ತೀನಿ. ಲೆಟ್ಸ್ ರಿಪೀಟ್ ಸಮ್ ಆಫ್ ದ ಅಫರ್ಮೇಶನ್ಸ್. ನಾನು ನನ್ನ ಬೆಸ್ಟ್ ವರ್ಜನ್ ಆಗಿದ್ದೀನಿ. ನಾನು ಕನ್ಸಿಸ್ಟೆಂಟ್ ಆಗಿದ್ದೀನಿ. ನಾನು ಕಾನ್ಫಿಡೆಂಟ್ ಆಗಿದ್ದೀನಿ. ನಾನು ಆಕ್ಷನ್ ತಗೊಳ್ತೀನಿ. ಸಿ ಸಿ ಯೋರ್ ಸೆಲ್ಫ್ ಅಂಡ್ ಫೀಲ್ ದೀಸ್ ವರ್ಡ್ಸ್. ನಾನು ನನ್ನ ಗೋಲ್ ಅಚೀವ್ ಮಾಡ್ತಾನೆ ಇರ್ತೀನಿ. ಏನೇನ್ ಗೋಲ್ ತಗೊಳ್ತಾ ಇರ್ತೀನಿ, ಎಲ್ಲ ಗೋಲ್ಗಳು ಅಚೀವ್ ಮಾಡ್ತಾ ಇರ್ತೀನಿ. ಹೇಳ್ತಾ ಹೇಳ್ತಾ ಫೀಲ್ ಮಾಡಿ ಆ ಸೆಂಟೆನ್ಸ್. ಚಿಕ್ಕ ಗೋಲ್ ಅಚೀವ್ ಆಗಿದ್ದನ್ನು ನೆನಪು ಮಾಡಿದ್ರೆ ಯು ವಿಲ್ ಗೆಟ್ ದಟ್ ಫೀಲಿಂಗ್. ಟೇಕ್ ಅ ಡೀಪ್ ಇನ್ ಬ್ರೆತ್ and release. And gently open your eyes. Let's try and understand ಏನಿದು ನಾನು ಕೇಳ್ತಾ ಇರೋದು. ವಾಟ್ ಇಸ್ ಎಕ್ಸಾಕ್ಟ್ಲಿ ಎಕ್ಸಿಕ್ಯೂಷನ್ ಆರ್ ಇಂಟಿಗ್ರೇಷನ್? ಕನ್ನಡದಲ್ಲಿ ಹೇಳ್ಬೇಕಂದ್ರೆ ಈ ವಾರ ತುಂಬಾ ನಾವು ನಮ್ದು ಸೆಲ್ಫ್ ನ ಸ್ಟಡಿ ಮಾಡ್ತಾ ಬರ್ತಾ ಇದ್ದೀವಿ. ಕಂಟಿನ್ಯೂಸ್ ಆಗಿ ನಡೀತಾ ಇದೆ ಲರ್ನಿಂಗ್. ಸೆಲ್ಫ್ ಲರ್ನಿಂಗ್ ನಡೀತಾ ಇದೆ. ನನ್ನನ್ನೇ ನಾನು ಅರ್ಥ ಮಾಡ್ಕೊಳಕ್ ಪ್ರಯತ್ನ ಪಡ್ತಾ ಬರ್ತಾ ಇದ್ದೀನಿ. ಮೇ ಬಿ ಸಮ್ ಮೋರ್ ಕ್ವಶನ್ಸ್ ಕೇಳ್ತಾ ಹೋದ್ರೆ ಈಸಿ ಆಗ್ತಾ ಬರುತ್ತೆ. ಅದು ಡೈಲಿ ಲೈಫಲ್ಲಿ ರುಟೀನ್ ಆಗ್ತಾ ಬರ್ಬೇಕೀಗ. ಯಾಕಂದ್ರೆ ನಾಲೆಜ್ ಸ್ವಲ್ಪ ಸ್ವಲ್ಪ ಗ್ಯಾದರ್ ಆಗ್ತಾ ಹೋಗುತ್ತೆ. ನಮ್ಮನ್ನ ನಾವು ಈ ಪ್ರಶ್ನೆಗಳು ಕೇಳಕ್ ಸ್ಟಾರ್ಟ್ ಮಾಡಿದ್ರೆ ಇಮಿಡಿಯೇಟ್ ರಿಸಲ್ಟ್ಸ್ ಏನು ನಾವು ಎಕ್ಸ್ಪೆಕ್ಟೇಷನ್ ಮಾಡೋಂಗಿಲ್ಲ ಇಲ್ಲಿ. ಜಸ್ಟ್ ಕನೆಕ್ಟ್ ಮಾಡೋದು ಹೇಳಿದ್ರೆ ಐಡೆಂಟಿಟಿ ಬಗ್ಗೆ ಥಿಂಕ್ ಮಾಡಿದ್ವಿ. ಒಂದ್ಸತಿ ಯಾರಿಗಾದ್ರೂ ನೋಡಿದ್ರೆ ನಮ್ಗೆ ಅವ್ರಿಗೆ ನೋಡಿದ್ರೆ ಇಷ್ಟ ಆಗತ್ತೆ, ಬಟ್ ಅದೇ ಕ್ವಾಲಿಟಿ ನನ್ನಲ್ಲಿ ನನಗಿಷ್ಟ ಆಗಲ್ಲ. ಅಬ್ಸರ್ವ್ ಮಾಡಿ ನೋಡಿ, ನಿಮ್ಗೆ ಗೊತ್ತಾಗತ್ತೆ ಅದು. ಸಮ್ ಹ್ಯಾಬಿಟ್ಸ್ ಆಯ್ತು, ನನ್ನ ಬಗ್ಗೆ ನನ್ನ ಸೆಲ್ಫ್ ಇಮೇಜ್ ಆಯ್ತು, ಬಿಲೀಫ್ಸ್ ಆಯ್ತು. ಸೊ ವಿ ಆರ್ ಟಾಕಿಂಗ್ ಅಬೌಟ್ ದಿ ಆಕ್ಷನ್ ಸ್ಟೆಪ್. ಆಕ್ಷನ್ ಸ್ಟೆಪ್ ನಾನು ಯಾವ ತರ ತಗೋಬೇಕು? ನಾನು ಎಲ್ಲ ಥಿಂಕ್ ಮಾಡ್ತಾ ಇದ್ದೀನಿ, ಮಾಡಬೇಕು ಅಂತ ಇದ್ದೀನಿ, ಬಟ್ ವಿದೌಟ್ ದಟ್ ಆಕ್ಷನ್ ಸ್ಟೆಪ್ ಇಟ್ ಈಸ್ ಇನ್ಕಂಪ್ಲೀಟ್. ಸೊ ಫಸ್ಟ್ ನಮ್ದು ಸೆಲ್ಫ್ ರಿಯಲೈಸೇಷನ್ ಇಂದ ಸ್ಟಾರ್ಟ್ ಆಗ್ಬೇಕು. ಹೊಸ ಐಡೆಂಟಿಟಿ ಎಕ್ಸೆಪ್ಟ್ ಮಾಡ್ತಿದ್ದೀರಾ? ಯಾವ್ದು ನಿಮ್ಗೆ ಕನೆಕ್ಟ್ ಆಗಿತ್ತು, ಆ ಹೊಸ ಐಡೆಂಟಿಟಿಯಲ್ಲಿ ಹೋಗ್ಬಿಟ್ಟು ಒಂದಾದ್ರೂ ಆಕ್ಷನ್ ಮಾಡಿದ್ರಾ? ಏನಾದ್ರೂ ಸ್ಮಾಲ್ ಥಿಂಗ್, ಎನಿ ಚೇಂಜ್. ನಾರ್ಮಲಿ ನೀವು ಮಾಡಲ್ಲ, ಅದು ಮಾಡಿದೀರಾ. ಟ್ರೈ ಮಾಡ್ಲೇಬೇಕು, ಅವಾಗ್ಲೇ ಗೊತ್ತಾಗೋದು. ಆದ್ರೆ ಡೈಲಿ ಆಕ್ಷನ್ ತಗೊಳ್ಳೇಬೇಕು. ಒಂದ್ ಆಕ್ಷನ್ ಇನ್ ಅ ಡೇ. ರೆಗ್ಯುಲರ್ ಏನ್ ಮಾಡ್ತಿರೋ ಅದು ಬಿಟ್ಬಿಟ್ಟು ಬೇರೆ ಮಾಡ್ಬೇಕು. ಆಸ್ ಅ ನಿಮ್ದು ಐಡೆಂಟಿಟಿ ಶಿಫ್ಟ್ ಆದ್ರೆ ನಾನು ಏನ್ ಮಾಡ್ತೀನಿ ಅನ್ಕೊಳ್ತಾ ಇದ್ದೀನಿ, ಆ ಆಕ್ಷನ್ ಚೇಂಜ್ ಮಾಡ್ತಾ ಮಾಡ್ತಾ ಬರಬೇಕು. ದೆನ್ ಯು ವಿಲ್ ಸ್ಟಾರ್ಟ್ ಸೀಯಿಂಗ್ ದಟ್ ಚೇಂಜ್ ವಾಟ್ ಯು ವಾಂಟ್ ಇನ್ ಯೋರ್ ಸೆಲ್ಫ್. ಒಂದು ದಿವಸಕ್ಕಾದ್ರೂ ಆಗ್ತಾ ಇರತ್ತೆ ಮೋಟಿವೇಶನ್, ಬಟ್ ಡೈಲಿ ಕನ್ಸಿಸ್ಟೆಂಟ್ ಆಗಿ ಮಾಡೋದು ಕಷ್ಟ ಆಗತ್ತೆ. ಬಟ್ ಇದು ನಿಮ್ದು ರಿಯಲ್ ಡಿಸೈರ್. ನಂದು ಇದ್ರ ಸಲುವಾಗಿ ನಾನು ತುಂಬಾ ದಿವಸದಿಂದ ಥಿಂಕ್ ಮಾಡ್ತಾ ಇದ್ದೀನಿ. ಇದು ನಾನು ಮಾಡಿದ್ರೆ ಐಲ್ ಬಿ ರಿಯಲಿ ಹ್ಯಾಪಿ ಫಾರ್ ಮೈ ಸೆಲ್ಫ್ ಅನ್ನೋದು ನಿಮ್ಗೆ ಆಸೆ ಇದ್ರೆ ಬರೀರಿ ಆ ಡಿಟೇಲ್ ಆಗಿ. ಆ ನಿಮ್ದು ಡಿಸೈರ್, ಆ ನಿಮ್ದು ಗೋಲ್ ಫಸ್ಟ್ ತೆಗೀರಿ. ಯಾಕಂದ್ರೆ ನಮ್ಗೆ ಕ್ಲಾರಿಟಿ ಬೇಕು. ನಂದು ಈ ಗೋಲ್ ಬಗ್ಗೆ ನನಗೆ ಕ್ಲಾರಿಟಿ ಇದ್ರೇನೆ ನನಗೆ ಅದು ಯಾವ ಆಕ್ಷನ್ ಸ್ಟೆಪ್ ನಾನು ತಗೊಳ್ತಾ ಹೋಗಬಹುದು, ಎಷ್ಟು ಬಿಗ್ ಸ್ಟೆಪ್ ನಾನು ತಗೋಬೇಕು ಅಥವಾ ಸ್ಮಾಲ್ ಸ್ಟೆಪ್ ತಗೋಬೇಕು, ನನಗೆ ಕ್ಲಿಯರ್ ಆಗಿ ಕಾಣಿಸ್ತಾ ಬರುತ್ತೆ. ಸೊ ಫಾರ್ ಎಕ್ಸಾಂಪಲ್, ನನಗೆ ಬಿಗ್ಗೆಸ್ಟ್ ಗೋಲ್ ಆಗಿತ್ತು 3 years ಬ್ಯಾಕು, ಐ ಶುಡ್ ವರ್ಕ್ ಆನ್ ಮೈ ಸೆಲ್ಫ್. ನನಗೆ ಗೊತ್ತಿರಲಿಲ್ಲ ದಟ್ ನನ್ನ ಮೇಲೆ ನಾನು ವರ್ಕ್ ಮಾಡಕ್ ಬಾಕಿ ಇದೆ ಅನ್ನೋದು ನನಗೆ ಗೊತ್ತಿರಲಿಲ್ಲ. ಆನೆಸ್ಟ್ಲಿ ಹೇಳ್ತಾ ಇದ್ದೀನಿ ನಾನು. ಬಟ್ ಏನೋ ಒಂದು ಹುಡುಕ್ತಾ ಇದ್ದೆ.
ಏನೋ ಮಾಡಬೇಕು. ಏನ್ ಮಾಡಬೇಕು? ಸಮಥಿಂಗ್ ಐ ವಾಂಟ್ ಟು ಡೂ. ವಾಟ್ ಇಸ್ ಇಟ್ ಗೊತ್ತಿಲ್ಲ. ಇವತ್ ವೆರಿ ಫ್ರಾಂಕ್ಲಿ ಅದು ಹೇಳ್ತೀನಿ, ಶೇರ್ ಮಾಡ್ತೀನಿ. ಮಗಳ ಸಲುವಾಗಿ ಮಗಳದ್ದು ಕಾಲೇಜ್ಗೆ ಹೋಗಿದ್ದೆ. PUC ಸೆಕೆಂಡ್ ಇಯರ್ ಮುಗಿಸಿದ್ದು ಮೌಂಟ್ ಕಾರ್ಮಲ್ ಕಾಲೇಜ್ಗೆ ಪಿಕಪ್ ಮಾಡಕ್ ಹೋಗಿದ್ದೆ ಮಗಳಿಗೆ. ಸೊ ಅವಳಿಗೆ ಪಿಕಪ್ ಮಾಡಕ್ ವೇಟ್ ಮಾಡ್ತಾ ಇದ್ದೆ ಹೊರಗೆ, ಗೇಟ್ ಹೊರಗೆ. ಸೊ ಅವ್ರದ್ದು ಬಿಗ್ ಬೋರ್ಡ್ ಇತ್ತು ಕಾಲೇಜಲ್ಲಿ, ಯಾವ್ಯಾವ ಕೋರ್ಸ್ ನಡೀತಾ ಇದ್ದಾವೆ ಅಂತ. ಆ ಲಿಸ್ಟ್ ಓದೋದ್ರಲ್ಲಿ ಕೆಳಗೆ ಒಂದು ಸೈಕಲಾಜಿಸ್ಟ್ ಅಂತ ಕೋರ್ಸ್ ಇತ್ತು. 1 ಇಯರ್ ಕೋರ್ಸು, ಡಿಪ್ಲೊಮಾ ಕೋರ್ಸ್ ಅಂತ ಇತ್ತು. ಸೊ ನನಗೆ ಈ ಮೊದಲು ಯಾರೋ ಎಲ್ಲರೂ ಹೇಳಿದ್ರು, ನಿಂದು ನೀನ್ ಚೆನ್ನಾಗಿ ಕೌನ್ಸಿಲ್ ಮಾಡ್ತೀಯಾ ಅಂತ. ತುಂಬಾ ಜನ ಕಾಂಪ್ಲಿಮೆಂಟ್ ಮಾಡ್ತಾ ಇದ್ರು. ಐ ಆಮ್ ಆಲ್ವೇಸ್ ಬೀನ್ ಡೂಯಿಂಗ್ ಸಚ್ ಥಿಂಗ್ಸ್. ಸೊ ಅದು ನೋಡ್ಬಿಟ್ಟು ಏನಾಯ್ತು, ನನ್ನ ಕಡೆ ಒಂದು ಡಿಗ್ರಿ ಬರತ್ತಲ್ಲ, ಅದು ಮಾಡಬಹುದಲ್ಲ ನಾನು ಕೋರ್ಸು. ಇವೇನಿದೆ, ನಾನು ಇವಾಗ ಫ್ರೀ ಆಗಿದ್ದೀನಿ, ಅದು ಕೋರ್ಸ್ ಮುಗಿಸಿದ್ರೆ ನನಗೆ ಡಿಗ್ರಿ ಸಿಗತ್ತೆ ಅಂತ. ಸೊ ಅಲ್ಲಿ ನಿಂತ ಅದು ಮ್ಯಾನಿಫೆಸ್ಟ್ ಮಾಡ್ದಂಗೆ ನಾನು ನನ್ನ ಸಲುವಾಗಿ ಅದು ನೋಡ್ದೆ. ಆಮೇಲೆ ತಲೆಗೆ ಬಂತು, ಓ ಮೈ ಗಾಡ್, ಈಗ ನಾನು ಬುಕ್ಸ್ ಎಲ್ಲ ಓದ್ಬಿಟ್ಟು ಎಕ್ಸಾಮ್ ಬರೆಯೋಕೆ ನನ್ನ ಕಡೆ ಆಗಲ್ಲಪ್ಪ. ಐ ಆಮ್ ನಾಟ್ ಸಮ್ ಒನ್ ಹೂ ಐ ಕ್ಯಾನ್ ಡೂ ದ ಎಕ್ಸಾಮ್. ಇವಾಗೆಲ್ಲ ನನ್ನ ಕಡೆ ಆಗಲ್ಲ ಅದು ಅಂತ ನನ್ನಷ್ಟಕ್ಕೆ ನಾನೇ ಹೇಳ್ಕೊಂಡು ಅದು ಓದ್ಕೊಂಡು ಬಂದೆ. ಬಟ್ ಅವಾಗೆಲ್ಲ ನಾನು ಮ್ಯಾನಿಫೆಸ್ಟೇಷನ್ ಅದರಲ್ಲಿ ಏನಿರಲಿಲ್ಲ. ಬಟ್ ಏನೋ ಮಾಡಬೇಕು. ದಿಸ್ ಇಸ್ ಇನ್ ಅಟ್ಲೀಸ್ಟ್ 3 to 4 years ಬ್ಯಾಕ್. ಆಫ್ಟರ್ ಸಮ್ ಟೈಮ್ ಸಡನ್ಲಿ ಐ ಗಾಟ್ ಅನ್ ಆಪರ್ಚುನಿಟಿ. ಯಾವ ಅಪರ್ಚುನಿಟಿ ಅಂದ್ರೆ, ಸ್ಮಾಲ್ ಅಮೌಂಟ್ ಪೇ ಮಾಡಿಬಿಟ್ಟು ಒಂದು ಬ್ರಹ್ಮ ಮುಹೂರ್ತ ಅಂತ ಸೆಷನ್ ಅಟೆಂಡ್ ಮಾಡಿದೆ ನನ್ನ ಮೆಂಟರ್ದು. ಸೊ ಆ ಸೆಷನ್ ನಾನು ಅಟೆಂಡ್ ಮಾಡಿದ ತಕ್ಷಣ ತುಂಬಾ ಚೆನ್ನಾಗಿ ಅನಿಸ್ತದು. ದಟ್ ವಾಸ್ ಲೈಕ್ ಡೀಪ್ಲಿ ಮೈ ಸೋಲ್ ವಾಸ್ ಕ್ರೇವಿಂಗ್ ಫಾರ್ ಇಟ್ ಅಂತ ಅನಿಸ್ತು. 5 days ನನಗೆ ಕೆಳಗೆ ಇದ್ರ ಜಮೀನಲ್ಲಿನೇ ನಾನು ನಿಲ್ಬಾರ್ದು ಅನ್ನೋ ತರ ನನಗೆ ಹಾರಾಡ್ಬೇಕು ಏನೋ ಅನಿಸ್ತಾ ಇತ್ತು. ಅಷ್ಟೆಲ್ಲ ಈಗ ನಿಮ್ಗೆ ಸ್ಮಾಲ್ ಸ್ಮಾಲ್ ಥಿಂಗ್ಸ್ ನಾನು ಹೇಳ್ತಾ ಇರೋದು ನಿಮ್ಗೆ ಹೆಂಗ್ ರೆಸೋನೇಟ್ ಆಗಿ ಖುಷಿ ಖುಷಿ ಅನಿಸುತ್ತಲ್ಲ, ಹಂಗೆ ಅದು ಕೇಳ್ತಾ ಇರ್ಬೇಕು, ಇನ್ನೂ ಕೇಳ್ತಾ ಇರ್ಬೇಕು ಅನ್ಸುತ್ತಲ್ಲ, ಆ ತರ. ಓನ್ಲಿ ½ ಸೆಷನ್ ಇರ್ತಿತ್ತು ಅದನ್ನು ಬೆಳಿಗ್ಗೆ. ಬಟ್ ವೆರಿ ವೆರಿ ಮಿರಾಕ್ಯುಲಸ್ ನನಗೆ ಫೀಲಿಂಗ್ ಬರ್ತಾ ಬಂತು. 5 days ಆದ್ಮೇಲೆ ಒಂಥರ ಫೀಲಿಂಗ್ ಬಂತು. ಏನೀಗ ಮುಂದೆ ಏನೀಗ, ನನಗೆ ತುಂಬಾ ಚೆನ್ನಾಗಿ ಅನಿಸ್ತಾ ಇತ್ತದು, ಮುಂದೆ ಏನಿದೆ ಅವ್ರದ್ದು ಅಂತ. ಸೊ ದೆನ್ ಮುಂದೆ ನೋಡಿದೆ, ಫುಲ್ ಇನ್ವೆಸ್ಟ್ಮೆಂಟ್ ಪ್ಲಾನ್ಸ್ ಇತ್ತು. ಮಾಡಿದೆ, ಫಸ್ಟ್ ಇನ್ವೆಸ್ಟ್ಮೆಂಟ್ ಮಾಡಿದೆ. ಇಟ್ ವಾಸ್ ಜಸ್ಟ್ ಐ ಥಿಂಕ್ 10,000 ಸಮಥಿಂಗ್. ಸೊ ಐ ಡಿಡ್ ದ್ಯಾಟ್. ಆಮೇಲೆ ಅದು ಮಾಡಿದ್ಮೇಲೆ ದೆನ್ ಐ ಥಾಟ್, ಅವಳು ಏನೋ ಮಾಡ್ತಾ ಇದ್ದಾಳೆ, ಅವಳು ಹೇಗೆ ಅದ ಕೋಚ್ ಆಗ್ತಾಳೆ, ನಾನು ಕೋಚ್ ಆಗ್ಬಹುದಲ್ಲ. ನಾನು ಸೈಕ್ಯಾಟ್ರಿಸ್ಟು, ಕೌನ್ಸಿಲಿಂಗು ನೋಡ್ತಾ ಇದ್ದೆ. ದಿಸ್ ಲುಕ್ಸ್ ವೆರಿ ಗುಡ್, ಐ ಶುಡ್ ಬಿಕಮ್ ಅ ಕೋಚ್ ಅಂತ ನನ್ನ ತಲೆಯಲ್ಲಿ ಬಂತು. ಆ ತರ ಬಂದ ತಕ್ಷಣ ಶಿ ಲಾಂಚ್ಡ್ ಅ ಪ್ರೋಗ್ರಾಮ್ ವೇರ್ ಶಿ ವಾಸ್ ಮೇಕಿಂಗ್ ಕೋಚಸ್ಗೆ ಸರ್ಟಿಫಿಕೇಶನ್ ಮಾಡೋ ಪ್ರೋಗ್ರಾಮ್ ಅನ್ನೇ ಲಾಂಚ್ ಮಾಡಿದ್ಲು. ಅದೆಲ್ಲ ಕೇಳ್ದೆ ಕೂತ್ಕೊಂಡ್ಬಿಟ್ಟು, ಆ ಸೆಮಿನಾರ್ ಫ್ರೀ ಆಗಿತ್ತು. ಅದೆಲ್ಲ ಕೇಳಿದ್ಮೇಲೆ ಶಿ ಪುಟ್ ಅ ಬಿಗ್ ಫೀಸ್ ಟು ಇಟ್. ಇಟ್ ವಾಸ್ ನಾಟ್ ಅ ಸ್ಮಾಲ್ ಅಮೌಂಟ್. ಐ ನೆವರ್ ಥಾಟ್ ಅಬೌಟ್ ಇಟ್. ನಾನು ಇವತ್ತು ಅದು ಶೇರ್ ಮಾಡ್ತೀನಿ. ಇಟ್ ವಾಸ್ ಬಿಯಾಂಡ್ 2 lakhs ದ ಇನ್ವೆಸ್ಟ್ಮೆಂಟ್ ಟು ಬಿಕಮ್ ದ ಕೋಚ್. ನಾನು ಸ್ವಿಚ್ ಆಫ್ ಮಾಡಿಬಿಟ್ಟು, ಬಂದ್ ಮಾಡಿಬಿಟ್ಟು ಬಿಟ್ಬಿಟ್ಟೆ. ಯಾಕಂದ್ರೆ ಐ ವಾಸ್ ನಾಟ್ ಥಿಂಕಿಂಗ್ ಆಫ್ ದಟ್ ಕೈಂಡ್ ಆಫ್ ಇನ್ವೆಸ್ಟ್ಮೆಂಟ್ ಅಂಡ್ ದಟ್ ಕೈಂಡ್ ಆಫ್ ಡೆವಲಪ್ಮೆಂಟ್. ದೆನ್ ಐ ಸ್ಟಾರ್ಟೆಡ್ ಲುಕಿಂಗ್ ಫಾರ್ ಇದು. ಈ ರೂಟ್ ಏನೋ ತೋರಿಸಿದ್ದಾರೆ ಈ ಮೇಡಮ್ ನನಗೆ. ನಾನೇನೋ ಈ ರೂಟಲ್ಲಿ ನಾನು ನಾನೇನೋ ಮಾಡಬೇಕು ಅಂತ ನನಗೆ ಹ್ಯಾಬಿಟ್ ಮಾಡ್ಕೊಂಡೆ. ಫಸ್ಟು ಬ್ರಹ್ಮ ಮುಹೂರ್ತದಲ್ಲಿ ಹೇಳೋದು, ನನಗೆ ಅದು ತುಂಬಾ ಡೀಪ್ ಆಸ್ ಅ ಚೈಲ್ಡ್ಹುಡ್ ಇಂದ ಇಂಟ್ರೆಸ್ಟ್. ಬೆಳಗ್ಗೆ ಎಳಬೇಕು ಬ್ರಹ್ಮ ಮುಹೂರ್ತದಲ್ಲಿ. ಬಟ್ ಏನ್ ಮಾಡ್ಬೇಕು ಅಂತ ಗೊತ್ತಿರ್ಲಿಲ್ಲ. ಈ ಮೇಡಮ್ದು 5 days ಅಟೆಂಡ್ ಮಾಡಿದ್ಮೇಲೆ ನನಗೆ ಅರ್ಥ ಆಯ್ತು ಏನ್ ಮಾಡಬಹುದು ಅಂತ. ಸೊ ಬೆಳಗ್ಗೆ ಎದ್ದು ಮೆಡಿಟೇಷನ್, ಜರ್ನಲಿಂಗು, ಪಾಸಿಟಿವ್ ಅಫರ್ಮೇಶನ್ಸ್ ಬರೆಯೋದು, ಅದನ್ನ ಓದೋದು, ಬುಕ್ಸ್ ಮಾಡೋದು, ಸಮಥಿಂಗ್ ಅಂಡ್ ಆಲ್ ಐ ಸ್ಟಾರ್ಟೆಡ್. ಅಗೇನ್ ದಟ್ ಥಾಟ್ ಕೇಮ್ ಟು ಮೀ. ಇವಳು ಮೇಡಮ್ ಹೇಳಿದ್ದನ್ನ ಅಗೇನ್ ಆ ವಿಡಿಯೋ ನೋಡಿದೆ ನಾನು. ಅಗೇನ್ ಆ ವಿಡಿಯೋ ನೋಡಿದ್ಮೇಲೆ ನಾನು ಇವತ್ತು ನನ್ನ ಮಗ ಬಂದ್ಬಿಟ್ಟು, ಅಮ್ಮ ನಾನು MBA ಮಾಡ್ತೀನಿ, ನನಗೆ ಒಂದು 5 ಲಕ್ಷ ಬೇಕಾಗತ್ತೆ, 10 ಲಕ್ಷ ಬೇಕಾಗತ್ತೆ ಅಂದ್ರೆ ನಾನು ಏನ್ ಹೇಳ್ತೀನಿ? ಆಸ್ ಅ ಮದರ್ ಎಲ್ಲರೂ ಏನ್ ಹೇಳ್ತೀರಾ? ಬೇಡ ಅಂತೀವಾ? ಥಿಂಕ್ ಮಾಡ್ತೀವಾ? ಒಂದು ಸೆಕೆಂಡ್ ಆದ್ರೂ ಥಿಂಕ್ ಮಾಡ್ತೀವಾ? ಇಲ್ಲಲ್ಲ. ಬಟ್ ನನ್ನ ಸಲುವಾಗಿ ಅಂದ್ರೆ 2 ಲಕ್ಷ ದೊಡ್ಡ ಮನಿ ನನಗೆ. ಅದು ಎಷ್ಟು ಬ್ಯೂಟಿಫುಲಿ ಟ್ರಾನ್ಸ್ಫಾರ್ಮ್ ಆಯ್ತು ನನಗೆ ಮೈಂಡ್ ಸೆಟ್ ಅಲ್ಲಿ ಅಂದ್ರೆ, ಐ ಸೆಡ್ ಐ ವಾಂಟ್ ಟು ಡೂ ದಿಸ್. ನನ್ನ ಮೇಲೆ ನಾನು ಇನ್ವೆಸ್ಟ್ ಯಾಕೆ ಮಾಡಬಾರ್ದು? ಐ ವಿಲ್ ಇನ್ವೆಸ್ಟ್ ಆನ್ ಮೈ ಸೆಲ್ಫ್ ಅಂತ ಇನ್ವೆಸ್ಟ್ ಮಾಡಿದೆ. Such a powerful transformation I saw my that 6 to 8 months the journey with my mentor. So beautiful, so powerful when I worked on myself. Avaginda I have never looked back. I have never ever looked back.
ಐ ಗೇವ್ ದ ಸಿಮಿಲರ್ ಕೈಂಡ್ ಆಫ್ ಟ್ರಾನ್ಸ್ಫಾರ್ಮೇಶನ್. ಎಷ್ಟು ಜನರಿಗೆ ಮಾಡಿಸಿದೆ ಅಂದ್ರೆ, ಇವತ್ತು ನನ್ನ ಕ್ಲೈಂಟ್ಸ್ಗೆ ಹೇಳಿದ್ರೆ ದೇ ವಿಲ್ ಕಮ್ ಅಂಡ್ ಟಾಕ್ ಹಿಯರ್ ಇನ್ ಆನ್ ದ ಸೆಷನ್ ಆಲ್ಸೋ ಟು ಮೀ. ಬ್ಯೂಟಿಫುಲ್ ಟ್ರಾನ್ಸ್ಫಾರ್ಮೇಶನ್ ಮ್ಯಾಮ್, ನಿಮ್ ಜೊತೆ ವರ್ಕ್ ಮಾಡ್ದಾಗಿಂದ ಐ ಫೀಲ್ ಸೋ ಬ್ಲೆಸ್ಡ್. ಇಮಿಡಿಯೇಟ್ಲಿ ನಾನು ಎಲ್ಲಿ ಏನ್ ಸ್ಟಕ್ ಆಗಿದ್ರು ನನಗೆ ನಾನು ಏನ್ ಮಾಡಬೇಕು ಅಂತ ನನಗೆ ಕಾಣಿಸ್ಬಿಡತ್ತೆ ದಾರಿ. ಇಟ್ಸ್ ಜಸ್ಟ್ ದ 10 weeks ಜರ್ನಿ ಐ ಟೇಕ್ ಥ್ರೂ. ಒನ್ ಆನ್ ಒನ್ ಸೆಷನ್ಸ್ ಇರುತ್ತೆ ಅದು. Complete the transformation. One on one, when you sit, then completely you're telling what exactly you are going through in your life. ಅದು ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ನಂದಾಗಿರೋದು ಇನ್ಫ್ಯಾಕ್ಟ್ ಇವನ್ 2 lakhs ಕೊಟ್ಟರು ಕೂಡ ಒನ್ ಆನ್ ಒನ್ ಟ್ರಾನ್ಸ್ಫಾರ್ಮೇಶನ್ ಅಲ್ಲ. ಶಿ ಹ್ಯಾಡ್ ಅರೌಂಡ್ 80 people or 100 people ಟು ಡೂ ದ ಕೋಚಿಂಗ್ ಜರ್ನಿ. ಶಿ ಸರ್ಟಿಫೈಡ್ ಮೀ. ಬಟ್ ನನಗೆ ಒನ್ ಆನ್ ಒನ್ ನಾನು ಸ್ಟಾರ್ಟ್ ಮಾಡಿದೆ ಸೆಷನ್ಸ್. ನನಗೆ ಆ ರಿಸಲ್ಟ್ಸ್ ಅವ್ರದ್ದೆಲ್ಲ ನೋಡಿದ್ರೆ somewhere you will feel that your soul is happy. It's not to only you. Your soul feels happy. Actually, ಆ ಲೆವೆಲ್ ವರೆಗೆ ನಾವು ನಮ್ಮನ್ನ ಅರ್ಥ ಮಾಡ್ಕೋಬೇಕು. ಸಮ್ವೇರ್ ನಾವು ಮಾಡ್ತಾ ಇರೋದು ನನಗೆ ಖುಷಿ ಕೊಡೋದು, ನನಗೆ ಔಟರ್ ಲುಕ್ ಖುಷಿ ಅಲ್ಲ, ನನ್ನ ಆತ್ಮಗೆ ನನಗೆ ಖುಷಿ ಆಗಕ್ ಸ್ಟಾರ್ಟ್ ಆಗತ್ತೆ. ಯಾರಾದ್ರೂ ಬಂದ್ಬಿಟ್ಟು ನೀವು ಇದು ಹೇಳಿದ್ರಿ, ನಾನು ಇದು ಮಾಡಿದ್ದಕ್ಕೆ ನನಗೆ ಈ ತರ ತುಂಬಾ ಚೆನ್ನಾಗಿ ಅನಿಸ್ತಾ ಇದೆ ಅಂತ ಅವ್ರು ಹೇಳ್ಬಿಟ್ರೆ, ಆ ಫೀಲಿಂಗ್ ಇರುತ್ತಲ್ಲ ನನಗೆ, I'll not see that feeling anything. So avaginda I have never stopped. I have been going on, helping lot of people and lot of results. And I'll tell you this also. ಇದು ಹೇಳೋದು ನಾನೇ ಮಾಡಿಸಿದೆ, ನಂದು ಆಯ್ತು, ನಾನ್ ಮಾಡಿಸಿದ್ದಕ್ಕೆ ಆಯ್ತು, ಅದನ್ನು ಹೇಳಲ್ಲ ನಾನು. ಆಕ್ಚುಲಿ ಒನ್ ಆನ್ ಒನ್ ಮಾಡಿಸ್ಬೇಕಾದ್ರೂ ಸಮ್ ಕೈಂಡ್ ಆಫ್ ಗೈಡೆನ್ಸ್ ಬರ್ತಾ ಹೋಗುತ್ತೆ. ಅದು ಡಿವೈನ್ ಇಂದ ಬರುತ್ತೋ ಏನೋ, ಹೆಂಗ್ ಬರುತ್ತದು ಅಂತ ಗೊತ್ತಿಲ್ಲ. ನಾನ್ ಮಾಡ್ಬೇಕು, ಇವ್ರಿಗೆ ನಾನು ಇದು ಕೊಡ್ಬೇಕು, ಈ ತರ ಅವ್ರು ಕೇಳ್ತಾ ಇದಾರೆ, ನಾನು ಹೆಂಗ್ ಹೆಲ್ಪ್ ಮಾಡ್ಲಿ ಅಂತ ನಾನು ಸರೆಂಡರ್ ಮಾಡಿ ಕುಂತ್ರೆ ಸಾಕು, ಬ್ಯೂಟಿಫುಲಿ ಆಗಿ ನನಗೆ ಬಂದ್ಬಿಡತ್ತೆ. ಅಂಡ್ ಇಟ್ಸ್ ಅ ಮಿರಾಕ್ಯುಲಸ್. ಎಲ್ಲರಿಗೂ ಸೇಮು ಇರಲ್ಲ ಅದು. ಎವ್ರಿಬಡಿ ಹ್ಯಾಸ್ ಅ ಡಿಫ್ರೆಂಟ್ ಸೊಲ್ಯೂಷನ್ಸ್. ಅಂಡ್ ನಾನು ಹಿಂಗೆ ಫಿಕ್ಸ್ ಮಾಡ್ಬೇಕಂತೂ ಇರಲ್ಲ ಪ್ಯಾಟರ್ನ್. ನಾರ್ಮಲ್ ಇರುತ್ತೆ. ಅಂಡ್ ಅದು ಫುಲ್ ಜಸ್ಟ್ ಇನ್ 3 weeks ಅವ್ರದ್ದು ಏನದು ಮೈಂಡ್ ಸೆಟ್ ಇರತ್ತಲ್ಲ, ಕಂಪ್ಲೀಟ್ಲಿ ಆಲ್ರೆಡಿ ಶಿಫ್ಟ್ ಆಗ್ಬಿಟ್ಟಿರುತ್ತೆ. ಆಫ್ಟರ್ 3 to 4th week ದೇ ಸ್ಟಾರ್ಟ್ ಶೇರಿಂಗ್ ದೇರ್ ಓನ್ ಎಕ್ಸ್ಪೀರಿಯನ್ಸ್. ಅವ್ರದೇ ಎಕ್ಸ್ಪೀರಿಯನ್ಸ್ ಸ್ಟಾರ್ಟ್ ಮಾಡ್ತಾರೆ. ಮೇಡಮ್, ನನ್ ಬಂದಿರೋದೇ ಬೇರೆ ಪ್ರಾಬ್ಲಮ್, ಅವರು ಕ್ಲಿಯರ್ ಮಾಡ್ಕೊಂಡು ಮತ್ತೆ ನೆಕ್ಸ್ಟ್ ಲೆವೆಲ್ಗೆ ಹೋಗ್ತಾ ಇರೋದೇ ಬೇರೆ. ಅದು ಏನ್ ಪ್ರಾಬ್ಲಮ್ ದೊಡ್ಡದು ಅನಿಸ್ತಾ ಇರತ್ತಲ್ಲ, ದಟ್ ವಿಲ್ ಬಿಕಮ್ ವೆರಿ ಸ್ಮಾಲ್. ದೇ ವುಡ್ ಹ್ಯಾವ್ ಕಮ್ ಔಟ್ ಮಾಡ್ತಾ ಮಾಡ್ತಾ ದೇ ವಿಲ್ ಟಾಕ್ ಅಬೌಟ್ ದ ಬಿಗ್ಗೆಸ್ಟ್ ಡಿಫ್ರೆಂಟ್ ಪ್ರಾಬ್ಲಮ್ಸ್. ಅವ್ರಿಗೂ ಗೊತ್ತಿರಲ್ಲ, ಆಕ್ಚುಲಿ ನನಗೂ ಗೊತ್ತಿರಲ್ಲ. ಪವರ್ಫುಲ್ಲಿ ಲಾಟ್ ಆಫ್ ಟೆಕ್ನಿಕ್ಸ್ ಯೂಸ್ ಮಾಡ್ತೀನಿ ನಾನು. ಇಟ್ಸ್ ನಾಟ್ ಓನ್ಲಿ ಲೈಕ್ ಒನ್ ಓನ್ಲಿ ಟಾಕ್ ಹಿಯರ್. ಹೀಲಿಂಗ್ ಮೊಡಾಲಿಟೀಸ್ ಯೂಸ್ ಮಾಡ್ತೀನಿ. ಆಮೇಲೆ ಇಂಟ್ರೊಡ್ಯೂಸ್ ಮಾಡ್ತೀನಿ ಲೈಫ್ ಸ್ಟೈಲ್ ಇಂಟ್ರೊಡಕ್ಷನ್, ಅಥವಾ ಹೌ ಯು ನೀಡ್ ಟು ಥಿಂಕ್, what are small things what I'm telling you here, there I'll be making them practically do those things. You will get into the path. See, I'm trying to show you the place now. This is also, there is a beautiful place, but ಅಲ್ಲಿ ಹೋಗೋದಕ್ಕೆ ಬರೀ ಈ ತರ 9 o'clock ಗ್ರೂಪ್ ಅಲ್ಲಿ ನಾನು ಹೇಳೋದ್ರಿಂದ ಕಂಪ್ಲೀಟ್ಲಿ ಹೋಗಿ ಮುಟ್ಟಕ್ ಸ್ವಲ್ಪ ಕಷ್ಟ. ಬನ್ನಿ, ರೆಗ್ಯುಲರ್ ಬನ್ನಿ. ನನ್ಗೇನೇನು ಯಾವ್ದಾವ್ದು ಹೇಳ್ಬೇಕೋ ನಾನು ಶೇರ್ ಮಾಡ್ತಾನೆ ಹೋಗ್ತೀನಿ, ಅದಂತೂ ನಾನು ಸ್ಟಾಪು ಮಾಡಲ್ಲ. ಬಟ್ ಸೀರಿಯಸ್ಲಿ ಏನಾದ್ರೂ ಸ್ಟಕ್ ಆಗಿದ್ರೆ ಲೈಫ್ ಅಲ್ಲಿ, ಸೀರಿಯಸ್ಲಿ ಫೇಸಿಂಗ್ ಎನಿ ಬಿಗ್ಗೆಸ್ಟ್ ಹೆಲ್ತ್ ಇಶ್ಯೂ, ಡೋಂಟ್ ಟೇಕ್ ಅ ಚಾನ್ಸ್, ಬಿಕಾಸ್ ಇಟ್ ಈಸ್ ಬೇಸಿಕ್ಲಿ ಸ್ಟಾರ್ಟಿಂಗ್ ಫ್ರಮ್ ದ ಮೈಂಡ್. ವರ್ಕ್ ಆನ್ ಇಟ್. ಅಂಡ್ ಇಟ್ಸ್ ನಾಟ್ ಓನ್ಲಿ ದ ಡಾಕ್ಟರ್ಸ್ ಹೂ ನೀಡ್ ಟು ಡೂ ಎವ್ರಿಥಿಂಗ್. ನಮಗೆ ಬರೇ ಮೆಡಿಕೇಶನ್ ತಗೊಂಡ್ಬಿಟ್ರೆ ಆರಾಮಾಗ್ಬಿಡ್ತೀವಿ ಅಂತ ಅನ್ಕೊಳ್ತೀವಿ. ಮೆಡಿಕೇಶನ್ ತಗೊಂಡ್ರು ಆರಾಮ್ ಯಾಕಾಗಲ್ಲ? ಯಾಕಂದ್ರೆ ಮೈಂಡ್ ಕ್ಲಿಯರ್ ಇಲ್ಲ. ಮೈಂಡ್ ಅಲ್ಲಿ ಕ್ಲಟರ್ ಆಗಿದೆ, ಅದು ಕ್ಲಿಯರ್ ಆಗ್ಬೇಕು. ಅದು ಕ್ಲಿಯರ್ ಆಗ್ಬಿಟ್ರೆ actually body will start helping and supporting so beautifully. We know this, no? Namda Ayurveda aitu, homeopathy aitu, elladrallinu most of the times not only the medication, they work along with. It is required. It is very important. Yes, thank you viewers. I think I can see the lot of people today joining. So this is how my journey has started. I had no clue that I'll become a coach and or ನಾನು ಯಾರಿಗೋ ಹಿಂಗ್ ತರ ಹೆಲ್ಪ್ ಮಾಡಬಹುದು, ನಾನು ಆನ್ಲೈನ್ ಬರ್ಬೋದು, ಮಾಡ್ಬೋದು, ನನ್ಗೆ ಏನು ಗೊತ್ತಿರಲಿಲ್ಲ. ನಾವು ಸರೆಂಡರ್ ಮಾಡ್ಬಿಟ್ಟು ನನಗೆ ತೋರ್ಸು, ನನಗೇನೋ ಮಾಡೋದಿದೆ, ಐ ವಾಂಟ್ ಟು ಹೆಲ್ಪ್ ಪೀಪಲ್, ಇಷ್ಟು ನಾವ್ ಇಂಟೆನ್ಷನ್ ಕೊಟ್ರು ಸಾಕು. ಹಿ ವಿಲ್ ಶೋ ದ ಪಾತ್, ಹಿ ವಿಲ್ ಗೈಡ್ ಯು, ಹಿ ವಿಲ್ ಬಿ ದೇರ್ ವಿತ್ ಯು.
ಅಂಡ್ ಆ ಕನ್ಫ್ಯೂಷನ್ಸ್ ಎಲ್ಲ ಬರ್ತಾ ಹೋಗುತ್ತೆ. ಮಾಡ್ಬೇಕಾ, ಇದು ಹೇಗೆ ಬರುತ್ತೆ, ನನಗೆ ಗೊತ್ತಿಲ್ಲ, ನಾನು ಏನು ಮಾಡಿಲ್ಲ ಈ ಮೊದಲು. ಸೋ ಮೆನಿ ಥಿಂಗ್ಸ್ ವಿ ಕೀಪ್ ಚಾಟ್ರಿಂಗ್ ಇನ್ ಸೈಡ್. ನನಗೆ ಬರಲ್ಲ, ನೋಡಿಲ್ಲ, ಮಾಡಿಲ್ಲ, ಹೇಗೆ ಮಾಡೋದು. ಆಲ್ ದೀಸ್ ಆರ್ ಪ್ಯಾಟರ್ನ್ಸ್ ಆರ್ ದಿ ಹ್ಯಾಬಿಟ್ಸ್, ಟಾಕಿಂಗ್, ಸೆಲ್ಫ್ ಟಾಕ್. ಅದೇ ರುಟೀನ್ ಅಲ್ಲಿ ಇರ್ತಾ ಇರ್ತೀವಿ ನಾವು. ಅದು ತುಂಬಾ ಇದು ಮಾಡಬೇಕು, ರೀಬ್ರಷ್, ರಿವೈರಿಂಗ್ ಮಾಡಬೇಕು. ಆ ವೈರ್ಸ್ ಎಲ್ಲ ಡಿಸ್ಕನೆಕ್ಟ್ ಮಾಡಿ ಬಿಸಾಕಿ ಫ್ರೆಶ್ ವೈರ್ ಕನೆಕ್ಟ್ ಮಾಡಬೇಕು ಬ್ರೈನ್ ಅಲ್ಲಿ. I hope this simple example is helping to know for all of you. So this is how the 5 days of this week program. Next week ನಾನು ಸ್ವಲ್ಪ ಟ್ರಾವೆಲ್ ಮಾಡ್ತಾ ಇದ್ದೀನಿ. 1 week I will not be there. Maybe Monday, if I am fine. Tuesday I'm traveling morning. Monday ಫ್ರೀ ಆಗಿದ್ರೆ, ಅನ್ಸಿದ್ರೆ, ನನಗೇನು ಕ್ಲಾಟರ್ ಇಲ್ಲ ಅಂದ್ರೆ, ಕಂಫರ್ಟಬಲ್ ಆಗಿದ್ರೆ ಮಂಡೇ 1 day ಐ ವಿಲ್ ಟೇಕ್ ದಟ್ ಸೆಷನ್. ಆಮೇಲೆ ಟ್ಯೂಸ್ಡೇ ಇಂದ 1 ವಾರ ನಾನು ಇರಲ್ಲ. ಆಫ್ಟರ್ ಐ ಕಮ್ ಬ್ಯಾಕ್ ಐ ವಿಲ್ ಸ್ಟಾರ್ಟ್ ಅಗೇನ್. ಮೀನ್ ವೈಲ್ ವಾಟ್ ಆಲ್ ವಿ ಡಿಡ್, ಇದನ್ನು ನೀವು ರಿಪೀಟ್ ಆಗಿ ಯೂಟ್ಯೂಬ್ ಅಲ್ಲಿ ಹೋದ್ರೆ ನಿಮ್ಗೆ ಸಿಗತ್ತೆ ವಿಡಿಯೋಸು. ಸೇಮ್ ವಿಡಿಯೋ ಕೂಡ ಕೇಳ್ಕೋಬಹುದು, ನಿಮ್ದು ಜರ್ನಲಿಂಗ್ ಮಾಡ್ಕೋಬಹುದು. ನಿಮ್ ಬಗ್ಗೆ ನೀವೇ ಅರ್ಥ ಮಾಡ್ಕೊಳಕ್ ಸ್ವಲ್ಪ ಇನ್ವಾಲ್ವ್ ಆಗ್ಬೇಕು. ನನ್ ಸಲುವಾಗಿ ನನ್ಗೆ ಅಂತ ಟೈಮ್ ತಗೊಂಡು ಕೂತ್ಕೋಬೇಕು. ಫಸ್ಟ್ ದಾಟ್ ಮಾಡ್ಬೇಕು, ಅದು ಮಾಡ್ಬೇಕು. ಎಲ್ಲರ ಸಲುವಾಗಿ ಮಾಡಾಗಿದೆ ಈಗ. ನನ್ ಸಲುವಾಗಿನೂ ನಾನು ಟೈಮ್ ತಗೋಬೇಕು, ಕೂತ್ಕೋಬೇಕು, ನನ್ನನ್ನ ನಾನು ನೋಡ್ಕೋಬೇಕು, ಥಿಂಕ್ ಮಾಡ್ಬೇಕು ನನ್ ಬಗ್ಗೆ. ನಾನು ಯಾಕೆ ಈ ತರ ಮಾಡಿರ್ತೀನಿ, ನಾನು ಈ ತರ ಯಾಕೆ ಮಾಡ್ಬೇಕು, ಏನ್ ನನ್ಗೆ ಬೇಕಾಗಿದೆ, ನನ್ಗೇನ್ ಬೇಕಾಗಿದೆ, ನಾನು ಏನ್ ಮಾಡ್ಬೇಕಂತ ಮಾಡಿದ್ದೆ. ಆಕ್ಚುಲಿ ವಿ ಡೂ ದಿಸ್ ಇನ್ನರ್ ಚೈಲ್ಡ್ ಹೀಲಿಂಗ್ ಮಾಡ್ತೀವಿ ನಾವು. ಗೋಯಿಂಗ್ ಬ್ಯಾಕ್ ಟು ದ ಚೈಲ್ಡ್ಹುಡ್ ಅಲ್ಲಿ ನನ್ಗೆ ಏನ್ ಇಚ್ಛಾ ಇತ್ತು ಮಾಡಕ್ಕೆ, ಯಾಕಂದ್ರೆ ಅಲ್ಲಿಂದನೇ ಸ್ಟಕ್ ಆಗ್ತಾ ಬಂದಿರತ್ತೆ ಎನರ್ಜಿ. ಅದು ಕೂಡ ಈಗ ನಮ್ಗೆ ಇಫೆಕ್ಟ್ ಮಾಡ್ತಾ ಇರತ್ತೆ. ದಟ್ ಈಸ್ ಆಲ್ಸೋ ದ ಟ್ರಾಮಾ. ಇನ್ನರ್ ಚೈಲ್ಡ್ ಅವಾಗ ಆ ಚಿಕ್ಕ ಮಗು ಇರುವಾಗ ಕಿರಣ್ಗೆ ನಾನು ಹೀಲಿಂಗ್ ಮಾಡಿದ್ರೆ, ಐ ವಿಲ್ ಫೀಲ್ ಬೆಟರ್ ನೌ. ಐ ವಿಲ್ ಗೆಟ್ ಮೋರ್ ಕ್ಲಾರಿಟಿ ಇನ್ ಮೈ ಲೈಫ್ ನೌ. That's how the inner child healing works. I use all those modalities also. So there's a lot of things when it comes to the work. But are you ready to work on yourself? Is it required? Am I really stuck? Ask these questions to yourself. I can't tell certainly these questions in Kannada, but try ಮಾಡಿ. ಕೇಳಿದ್ರೆ ಗೊತ್ತಾಗತ್ತೆ. ನನ್ ಬೇರೆಯವ್ರಿಗೆ ಯಾರಾದ್ರೂ ಕೇಳೋದಕ್ಕಿಂತ ನನ್ನ ಪ್ರಶ್ನೆ ನನಗೆ ಕೇಳ್ಕೊಂಡು ನಾನೇ ಬರೆಯಕ್ಕೂ ಟ್ರೈ ಮಾಡ್ಬೋದು. ನೀವು ನೀವೇ ಬರೆಯಬಹುದು ಅದ್ರ ಬಗ್ಗೆ. ಸೊ ಅವಾಗ ನಿಮ್ಗೆ ಬರಿತಾ ಬರ್ತಾ ಏನೋ ಕ್ಲಾರಿಟಿ ಬರುತ್ತೆ, ಏನೋ ಗೈಡೆನ್ಸ್ ಬರುತ್ತೆ, ಗೊತ್ತಾಗತ್ತೆ. ಜರ್ನಲಿಂಗ್ ಇಸ್ ಅ ವೆರಿ ಪವರ್ಫುಲ್ ವೇ ಆಫ್ ರಿಲೀಸಿಂಗ್ ಯೋರ್ ಮೈಂಡ್. ಮಾಡ್ಬೇಕು, ಅದನ್ನ ಪ್ರಾಕ್ಟೀಸ್ ಮಾಡ್ತಾ ಇರ್ಬೇಕು, ಬರಿತಾ ಇರ್ಬೇಕು. ವೆರಿ ವೆರಿ ಪವರ್ಫುಲ್ ಟೂಲ್. ಎಸ್, ಎನಿಬಡಿ ಹ್ಯಾಸ್ ಎನಿ ಕ್ವಶನ್ ಟು ಆಸ್ಕ್? ಏನಾದ್ರೂ ಕೇಳ್ಬೇಕಾ? ಕ್ಯಾಮ್ರಾನು ಆನ್ ಮಾಡಿ ಬನ್ನಿ. ವಿ ಕ್ಯಾನ್ ಟೇಕ್ ದ ಫೋಟೋ ಟುಡೇ. ಅಂಡ್ ಐ ಡೋಂಟ್ ನೋ 1 week ಆಗತ್ತೋ ಅಥವಾ ಡೈರೆಕ್ಟ್ಲಿ ವಿ ವಿಲ್ ಬಿ ಮೀಟಿಂಗ್ ಅಗೇನ್. ಕ್ಯಾಮ್ರಾ ಆನ್ ಮಾಡಿ, ಐ ವಿಲ್ ಟೇಕ್ ಅ ಪಿಕ್ಚರ್. ಥ್ಯಾಂಕ್ ಯು ಎವ್ರಿ ಒನ್. ಎಸ್, ಅಂಬುಜಾ, ಪಾವನಾ ಅಂಡ್ ಭಾನುಮತಿ, ಥ್ಯಾಂಕ್ ಯು ಡಿಯರ್. ಮಾಡಿ, ಪರವಾಗಿಲ್ಲ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ರೆಸೋನೇಟು ಯಾಕೆ ಆಗ್ತಾ ಇದೆಯೋ ಅದು ಕೇಳಿ. ಓ, ಓಕೆ. ಸೊ ಈಗ ಮೇ ಬಿ ದೇರ್ ಆರ್ ಸೋ ಮೆನಿ ಪೀಪಲ್ ಹೂ ಆರ್ ಟಾಕಿಂಗ್ ಅಬೌಟ್ ಸೋ ಮೆನಿ ಥಿಂಗ್ಸ್. ಯಾಕೆ ಇವ್ರು ಹೇಳೋದೇನೋ ರೆಸೋನೇಟ್ ಆಗ್ತಾ ಇದೆ ನನಗೆ? ದಟ್ ಈಸ್ ವೆರಿ ಇಂಪಾರ್ಟೆಂಟ್. ದೇರ್ ಆರ್ ಸೋ ಮೆನಿ ಕೋಚಸ್, ಬಟ್ ನನ್ ಮೆಂಟರ್ ಹೇಳ್ತಾ ಇರೋದು ನನಗೆ ರೆಸೋನೇಟ್ ಆಗ್ತಾ ಹೋಯ್ತು. ಎಲ್ಲ ಕನೆಕ್ಟ್ ಆಗ್ತಾ ಇತ್ತು. ಎಸ್ ಅನಿಸ್ತಾ ಇತ್ತು ಫೀಲಿಂಗು. ಏನ್ ಪ್ರಶ್ನೆ ಕೇಳಿದ್ರು ಎಸ್, ಇಟ್ಸ್ ಆಕ್ಚುಲಿ ಟ್ರೂ ಅಲ್ಲ, ಅವ್ರು ಕೇಳ್ತಾ ಇರೋದು ಅದು ಕರೆಕ್ಟ್ ಆಗಿದೆ ಅಂತ. ಐ ಯೂಸ್ ಟು ಫಾಲೋ, ಐ ಯೂಸ್ ಟು ಡೂ, ಐ ಯೂಸ್ ಟು ರೈಟ್. ಐ ರೈಟ್ ಇವನ್ ಟುಡೇ. ಇವತ್ತು ಬರಿತಾ ಇರ್ತೀನಿ. ಆಕ್ಚುಲಿ ತುಂಬಾ ಇರುತ್ತೆ. ಪ್ರಾಕ್ಟೀಸ್ ಮಾಡ್ಬೇಕು. ಸ್ವಲ್ಪ ಬರೆಯೋದು ಬಿಟ್ಬಿಟ್ಟಿದೀವಿ ನಾವೆಲ್ಲ ಈಗ. ಆಕ್ಚುಲಿ ಆ ಹ್ಯಾಬಿಟ್ಸ್ ಎಲ್ಲ ಬಿಟ್ಕೊಂಡು ಬಿದ್ದೀವಿ ಮೊದ್ಲಿಂದ. ನಮ್ಗೆ ಇಫ್ ಯು ವೇರ್ ಇನ್ ಟು ದಟ್, ಮೊದಲು ಸ್ಟಾರ್ಟ್ ಮಾಡಿ. ಇಟ್ ವಿಲ್ ಹೆಲ್ಪ್ ಅ ಲಾಟ್. ಇಟ್ ವಿಲ್ ಹೆಲ್ಪ್ ಟು ಓಪನ್ ಯೋರ್ ಸೆಲ್ಫ್. And it is for you only. If it is not something you want to keep, you can burn it. Some stupid stuff, negative thoughts, just release it. Or positive talks. You can think about yourself, the positivity. Think about what you want to do, what you'll do, what is that
Or just ask yourself after 5 years, how do you want to see yourself? That one question is enough for you to give you so many things to write. After 5 years, how do you see yourself? Where do you see yourself? With the health, with the relationship, with the money, and with any career if you're looking for. That's it. ಆನ್ಸರ್ ದಿಸ್ ಕ್ವಶನ್ 10 days ಬೇಕು ನಿಮ್ಗೆ ಈ ಕ್ವಶನ್ಗೆ ಕಂಪ್ಲೀಟ್ಲಿ ಕುತ್ಕೊಂಡು ಡೀಟೇಲ್ ಆಗಿ ಬರಿತೀನಿ ಅಂದ್ರೆ. ಎನಿವನ್ ವಾಂಟ್ಸ್ ಟು ಶೇರ್ ವಾಟ್ ಯು ವಾಂಟ್ ಟು ಬಿ ಇನ್ ನೆಕ್ಸ್ಟ್ 5 years? ಆಫ್ಟರ್ 5 years, ಎನಿಬಡಿ ಹ್ಯಾಸ್ ಎನಿ ಗೋಲ್ಸ್? ಹೇಳಿ, ಪರವಾಗಿಲ್ಲ. ಇಚ್ಛಾ ಇದ್ರೂ ಹೇಳ್ಬೋದು, ಬರೀ ಹೇಳಿದ್ರೇನು ಪರವಾಗಿಲ್ಲ, ನೀವು ಅಚೀವ್ ಮಾಡ್ಬೇಕಂತನೂ ಏನೂ ಇಲ್ಲ. ಮ್ಯಾಮ್, ನಾನು ಒಂದು ಸ್ಮಾಲ್ ಬಿಸ್ನೆಸ್ ಮಾಡ್ಬೇಕಂತ ನನಗೆ ಐಡಿಯಾ ಇದೆ. ಬಟ್ ನಾನು ಅಂದ್ರೆ ನನ್ಗೆ ಎರಡು ಥಾಟ್ ಇದೆ. ಒಂದು ವರ್ಕ್ ಮಾಡ್ಬೇಕು ಅಂತ, ಇನ್ನೊಂದು ಬಿಸ್ನೆಸ್ ಮಾಡ. ಆಕ್ಚುಲಿ ನನ್ಗೆ ವರ್ಕಿಂಗ್ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಏನಕ್ಕೆ ಅಂತ ಅಂದ್ರೆ ನಮ್ದು ಮೊದ್ಲು ಬಿಸ್ನೆಸ್ ಇತ್ತು. ನಮ್ಮ ಹಸ್ಬೆಂಡ್ ತೀರ್ಕೊಂಡ್ಬಿಟ್ಟು 2 years ಮುಂಚೆ. ಸೊ ಹಾಗಾಗಿ ನಾನು ಆ ಒಂದು ಸ್ವಲ್ಪ ಡಿಪ್ರೆಷನ್ ಹೋದಂಗಾಗಿ ನನ್ಗೆ ಸೆಂಟ್ರಲ್ಲಿ ತುಂಬಾನೇ ನನಗೆ ಮೆಂಟಲಿ ಸ್ವಲ್ಪ ಇದಾದಂಗ ಆಯ್ತು. ಆಮೇಲೆ ನಾನು ಭಗವದ್ಗೀತೆ ಕ್ಲಾಸ್ ಸೇರಿದ್ರ ಮೇಲೆ ಸ್ವಲ್ಪ ನನ್ಗೆ ಇಂಪ್ರೂವ್ಮೆಂಟ್ ಆಗಿರೋದು. ಸೊ ಇವಾಗ ಏನಾಯ್ತು, ಮತ್ತೆ ನನ್ಗೆ ಮತ್ತೆ ನನ್ನ ಆಫೀಸಲ್ಲೇ ನಾನು ವರ್ಕ್ ಮಾಡ್ತಾ ಇದ್ದೆ. ನಾನು ಎಲ್ಲ ಆಫೀಸ್ ಮೇಂಟೆನೆನ್ಸ್ ನಾನೇ ಮಾಡ್ಕೋತಾ ಇದ್ದೆ. ಸೊ ನನಗೆ ಜಾಬ್ಗೆ ಹೋಗಕ್ಕೆ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಸೊ ನಾನೇ ಮಾಡ್ಬೇಕು ಓನ್ ಆಗಿ ಏನಾದ್ರು ಅಂತ ನಂದು ಐಡಿಯಾ ಇದೆ. ಬಟ್ ನನಗೆ ಬ್ಯಾಕಿಗೆ ನಿಲ್ಲೋರಿಲ್ಲ. ಸೊ ನನ್ಗೆ ಕಾನ್ಫಿಡೆನ್ಸ್ ಆ ರೇಂಜ್ಗೆ ಇಲ್ಲ. ನನ್ಗೆ ಏನಾದ್ರೂ ಸಪೋಸ್ ಇದಾಯ್ತು, ನನ್ಗೆ ಏನ್ ಮಾಡೋದು ಅನ್ನೋದು ಭಯ ಇದೆ. ನಾನು ಅದ್ರಲ್ಲಿ ಆ ಗೋಲ್ ಇದೆ ನನ್ಗೆ. ನಾನೇ ಒಂದು ಇದಾಗ್ಬೇಕು ಅನ್ನೋದು ಇದೆ. ಮತ್ತೆ ನನ್ಗೆ ಟ್ರಾವೆಲಿಂಗ್ ತುಂಬಾ ಪ್ರಾಬ್ಲಮ್. ನಾನು ಸ್ವಲ್ಪ ನೆಲಮಂಗ್ಲ ಈ ಕಡೆ ಸೈಡ್ ಅರ್ಸಿನಕುಂಟೆಲಿರೋದು. ಸೊ ಹಾಗಾಗಿ ನನ್ಗೆ ಟ್ರಾವೆಲ್ ಮಾಡೋದು ಜಾಬ್ಗೆ ಅಂದ್ರೆ ಸ್ವಲ್ಪ ಕಷ್ಟ ಆಗ್ಬಿಡುತ್ತೆ. 1.5 hour ಆಗ್ಬಿಡುತ್ತೆ. ಬಟ್ ಆ ಎನರ್ಜಿ ನನ್ನಲ್ಲಿ ಈಗ ಇಲ್ಲ. ಮಾಡ್ಲಿಕ್ಕೆ ಆಗಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ನನ್ಗೆ ಮೆಂಟಲಿ ಇದಾಗ್ಲಿಕ್ಕೇನೆ ಕಷ್ಟ ಆಗ್ತದೆ. ಸೊ ಅದಕ್ಕೋಸ್ಕರ ನನಗೆ ಬಿಸ್ನೆಸ್ ಮಾಡ್ಬೇಕು ಅಂತ ನನಗೆ ತುಂಬಾನೇ ಇಂಟ್ರೆಸ್ಟ್ ಇದೆ. ಬಟ್ ಅದಕ್ಕೆ ಒಂದು ಬ್ಯಾಕ್ ಸಪೋರ್ಟ್ ಬೇಕು, ಒಬ್ರು ಗುರು ಬೇಕು. ಅದಕ್ಕೋಸ್ಕರ ನಾನು ವೇಟ್ ಮಾಡ್ತಾನೆ ಇದ್ದೀನಿ. ಅದು ಯಾವಾಗ ಆಗುತ್ತೆ ಗೊತ್ತಿಲ್ಲ. ಓಕೆ, ಸೊ ದ ಎಂಡ್ ಸೆಷನ್ ಹಂಗೆ ಹೇಳ್ಬೇಡಿ, ಡೈರೆಕ್ಷನ್ ಬರುತ್ತೆ ಅಂತ ವೇಟ್ ಮಾಡಿ ಅಷ್ಟೇ. ಡೈರೆಕ್ಷನ್ ಬರುತ್ತೆ, ಗೈಡೆನ್ಸ್ ಕೊಡ್ತಾರೆ, ಸರೆಂಡರ್ ಆಗಿ. ಸರೆಂಡರ್ ಟು ವಾಟ್ ಎವರ್. ಏನಂದ್ರೆ ಮೇಡಮ್, ನನ್ಗೆ ಜಾಬ್ ಮಾಡ್ಲಾ ಬಿಸ್ನೆಸ್ ಮಾಡ್ಲಾ ಇದ್ರಲ್ಲಿ ತುಂಬಾ ಕನ್ಫ್ಯೂಷನ್ ಇದೆ. ಯಾರ ಹತ್ರ ಕೇಳಿದ್ರು ನನ್ಗೆ ಕ್ಲಾರಿಟಿ ಸಿಗ್ತಾ ಇಲ್ಲ. ನೀನ್ ಜಾಬ್ ಹೋಗು, ಯಾಕಂದ್ರೆ ಬಿಸ್ನೆಸ್ ಮೊದ್ಲೇ ಹೇಳ್ತಾರೆ ಲಾಸ್ ಆಗ್ಬಿಟ್ರೆ ನೀನೇನ್ ಮಾಡ್ತೀಯ, ಆಮೇಲೆ ನಿನ್ಗೆ ಜೊತೆಲಿ ನಿಂದವ್ರು ಯಾರು ಇಲ್ಲ, ಈ ತರ ಹೇಳ್ಬಿಡ್ತಾರೆ. ಸೊ ನನ್ಗೆ ಮತ್ತೆ ಕಾನ್ಫಿಡೆನ್ಸ್ ಡೌನ್ ಆದಂಗ. ಸೊ ಇದನ್ನೇ ಬೇರೆಯವರ ಕಡೆ ಇಲ್ಲ, ಅದರ ಉತ್ತರ ನಿಮ್ಮ ಹತ್ರನೇ ಇದೆ. ಬೇರೆಯವ್ರು ಹೇಳೋದು ಅವ್ರ ಇಂಟ್ಯೂಷನ್, ನಿಮ್ಮ ಹತ್ರ ಇದೆ ಅದ್ರ ಉತ್ತರ. ನೀವು ಫಿಗರ್ ಔಟ್ ಮಾಡ್ಕೋಬೇಕು ಅದನ್ನ. ನೀವು ನಿಮ್ಮನ್ನ ಕೇಳ್ಕೋಬೇಕು ಆ ಕ್ವಶನ್ನ. ಎಷ್ಟು ಡೀಪ್ ಆಗಿ ನಿಮ್ಗೆ ನೀವೇ ಯಾಕೆ ಜಾಬ್ ಮಾಡಿದ್ರೆ ಏನ್ ಭಯ ಇದೆ, ಬಿಸ್ನೆಸ್ ಮಾಡಿದ್ರೆ ಏನ್ ಭಯ ಇದೆ, ಬರ್ತಗಿರಿ, ಡೀಟೇಲ್ ಆಗಿ ಬರುತ್ತಗಿರಿ, ನಿಮ್ಗೆ ಕ್ಲಾರಿಟಿ ಬರುತ್ತೆ. ನೀವೇ ಡಿಸಿಷನ್ ತಗೋಬಹುದು. ಏನ್ ಮೇಡಮ್ ನೀವ್ ಹೇಳೋದು ಅಂದ್ರೆ ನಾವು ಬರ್ದು ಬಿಟ್ಟು ಬರಿತಾ ಇರ್ಬೇಕಾ? ಸೊ ಅಥವಾ ಬರ್ದು ಬಿಟ್ಟು ಅದನ್ನ ಡೌಟ್ ನ ಬರ್ನ್ ಮಾಡ್ಬೇಕಾ? ಏನ್ ಹೇಳ್ತಾ ಇದೀರಾ ಅಂತ. ನೆಗೆಟಿವ್ ಥಾಟ್ಸ್, ಈ ಭಯ ಬರುತ್ತೆ, ಡೌಟ್ ಬರುತ್ತೆ, ಅದನ್ನೆಲ್ಲ ಬರೆದು ಬರ್ನ್ ಮಾಡ್ಬಿಡ್ಬೇಕು. ಸೊ ಅವೆಲ್ಲ ಹೋಗ್ತಾ ಹೋಗುತ್ತೆ. ಸ್ವಲ್ಪ ಆದ್ರೂ ಕ್ಲಾರಿಟಿ ಇರುತ್ತೆ. ಅದು ಲೈಕ್ ಕ್ಲಟರ್, ಅದು ಕ್ಲಟರ್ ತಲೆಯಲ್ಲಿ ಏನು ಮಾಡಕ್ ಕೊಡಲ್ಲ. ಅದನ್ನೇ ಥಿಂಕ್ ಮಾಡ್ತಾ ಕೂತ್ಕೊಂಡ್ರೆ. ಸೊ ದಟ್ ಇಸ್ ಅ ಫಸ್ಟ್ ಸ್ಟೆಪ್. ಇದು ಖಾಲಿ ಮಾಡ್ಬೇಕು. ಅದು ಖಾಲಿ ಆದ್ಮೇಲೆ ಸ್ವಲ್ಪ ಏನಾದ್ರೂ ಹಾಕ್ಬೋದು ಅದರಲ್ಲಿ. ಅದು ತುಂಬಾ ತುಂಬಿಕೊಂಡಿರತ್ತೆ. ಖಾಲಿ ಆಗೋದಿಲ್ಲ ಅದು. ಆಕ್ಚುಲಿ ಈಸಿಲಿ ಖಾಲಿ ಆಗಲ್ಲ, ತುಂಬಾ ಫುಲ್ ಆಗಿರುತ್ತೆ ಅದು. ದಟ್ ಇಸ್ ದ ಸಿಸ್ಟಮ್ ಅದು. ಬಟ್ ಮಾಡಕ್ ಪ್ರಯತ್ನ ಮಾಡ್ಬೇಕು. ನೀವೇ ನಿಮ್ದೆಲ್ಲದಕ್ಕೂ ಯು ಆರ್ ರೆಸ್ಪಾನ್ಸಿಬಲ್. ಫಸ್ಟ್ ತಗೋಬೇಕು, ಐ ಟೇಕ್ ದಟ್ ರೆಸ್ಪಾನ್ಸಿಬಿಲಿಟಿ ಅಂತ ತಗೋಬೇಕು. ದೆನ್ ಎನಿ ಎನರ್ಜಿ ವಿಲ್ ಸಪೋರ್ಟ್ ಯು. You believe in Krishna, then Krishna will support you. You believe in universe will support you. ಎಲ್ಲಾನು ಬಂದ್ಬಿಟ್ಟು ಒಂದು ಎನರ್ಜಿ ಅದು.
ನಿಮ್ದು ಬಿಲೀಫ್ ಅಲ್ಲಿನೇ ನಿಮ್ದು ಎನರ್ಜಿ ಇದೆ. ಸೊ ಆ ತರ ಸ್ಟ್ಯಾಂಡ್ ಮಾಡ್ಕೋಬೇಕು, ರೆಸ್ಪಾನ್ಸಿಬಿಲಿಟಿ ತಗೊಂಡು. ಯಾ, ನೀವು ಹೇಳ್ತಾ ಇರೋದು ಬ್ಯಾಕ್ ಗ್ರೌಂಡ್ ನನಗೆ ಸ್ವಲ್ಪ ಅರ್ಥ ಆಯ್ತು. ಇಟ್ ಈಸ್ ಡಿಫಿಕಲ್ಟ್ ಅಟ್ ವೇರ್ ಯು ಆರ್ ರೈಟ್ ನೌ, ಬಟ್ ಎಸ್, ಯು ನೀಡ್ ಟು ಟೇಕ್ ದಟ್ ಕಾಲ್, ವರ್ಕ್ ಆನ್ ಯೋರ್ ಸೆಲ್ಫ್. ಥ್ಯಾಂಕ್ ಯು ಶೈಲಜಾ, ಥ್ಯಾಂಕ್ ಯು ಸೋ ಮಚ್ ಫಾರ್ ಶೇರಿಂಗ್. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಥ್ಯಾಂಕ್ ಯು. ಯಾ, ಥ್ಯಾಂಕ್ ಯು ಎವ್ರಿ ಒನ್. ಬೇರೆ ಯಾರಿಗಾದ್ರೂ ಏನಾದ್ರು ಶೇರ್ ಮಾಡ್ಬೇಕಾ? 1 ವೀಕ್ ಇಂದ ಯಾರು ಜಾಯಿನ್ ಮಾಡಿದೀರಾ? ಹೋಲ್ ವೀಕ್. ಎಸ್ ಕುಸುಮಾ, ಯು ವಾಂಟ್ ಟು ಶೇರ್ ಸಮಥಿಂಗ್? ಎನಿಥಿಂಗ್ ಗಾಟ್ ಆಡೆಡ್ ಇನ್ ರೆಗ್ಯುಲರ್ ರೂಟೀನ್? ನಾನ್ ಮಾಡಿದ್ರು ನೋಡಿದ್ರಲ್ಲ, ನಾನೇ ಆಗಿದ್ದೆ. ಮಗಳು ಬಂದಿದ್ದಕ್ಕೆ ನಂಗಂದ್ ಕಾನ್ಸಂಟ್ರೇಟ್ ಇರಲಿಲ್ಲ, ಆದ್ರೂ ಕೇಳಿದ್ದಷ್ಟು ಶಬ್ದ ನನಗೆ ಅದನ್ನ ಸಿಗ್ತಾ ಇದೆ ಅಂತ ತಿಳ್ಕೊಂಡ್ ಬರ್ತಾನೆ ಇದ್ದೀನಿ. ತರ್ಸೋಕ್ ಟ್ರೈ ಮಾಡಿದ, ಎಷ್ಟು ಸಿಗುತ್ತೋ ಅಷ್ಟು. That's it. That much only was meant for me ಅನ್ಬೇಕು. ನನಗೆ ಎಷ್ಟು ಬರೋದಿದೆಯೋ ಬಂದೇ ಬರುತ್ತೆ. ಅಷ್ಟೇ. ನನ್ ಭಾಗದಲ್ಲಿ ಇದ್ದಿದ್ದಷ್ಟು ನನ್ಗೆ ಬರ್ತಾನೆ ಇದೆ. ಎಸ್. ಆಕ್ಚುಲಿ ನಾನು 15 days ಬ್ಯಾಕ್ ನಿಮ್ದು ಜ್ಞಾಪನ ಮಾಡ್ಕೊಂಡೆ. ತುಂಬಾ ದಿವಸ ಆಯ್ತು ಅಟೆಂಡ್ ಮಾಡಿಲ್ಲ ನಾನು ಕಿರಣ್ದು ಕ್ಲಾಸಸ್ ಅಂತ. ಸಡನ್ ಆಗಿ ನೀವೇ ನಂಗೆ ಮತ್ತೆ ವಾಟ್ಸಪ್ ಮಾಡಿದ್ರಿ. ಅದೇ ಅನ್ಕೊಡು, ಯೂನಿವರ್ಸ್ ಮತ್ತೆ ನಂಗೆ ಮೆಸೇಜ್ ಕಳ್ಸೈತೆ ನಿಂಗೆ ಕ್ಲಾಸಸ್ ಅಟೆಂಡ್ ಮಾಡ್ಬೇಕು ಅಂತ. ತುಂಬಾ ಸಂತೋಷ ಆಯ್ತು. ಅದಕ್ಕೆ ಹಂಗೆ ಅಟೆಂಡ್ ಆಗ್ಲೇಬೇಕು ಅಂತ ಜಾಯಿನ್ ಮಾಡಿದೆ. ನೆನ್ನೆತ್ತು ತುಂಬಾ ಚೆನ್ನಾಗಿತ್ತು ನಂದು ಡೇ. ತುಂಬಾ ಫುಲ್ ಆಕ್ಟಿವ್ ಆಗಿದೆ. ನಾನು ಮೊನ್ನೆ ಬರ್ದಿದ್ದೆ, ನಾನು ಸೂಪರ್ ಫಾಸ್ಟ್ ಆಗಿರ್ಬೇಕು, ನಾಳೆ ನಂದು ಎಲ್ಲಾ ವರ್ಕ್ ನಾನು ಕಂಪ್ಲೀಟ್ ಮಾಡ್ಬೇಕು ಅಂತ. ಅದೇ ತರ ಆಯ್ತು ನೆನೆ. ನಾನು ತುಂಬಾ ಹ್ಯಾಪಿ ಆಗಿದ್ದೆ ನೆನೆ ಹೋಲ್ ಡೇ. ಇವತ್ತು ಸ್ವಲ್ಪ ಅಷ್ಟು ಇದ್ದಿಲ್ಲ. ನಿನ್ನೆ ಬರ್ದಿದ್ದಿಲ್ಲ, ನಿನ್ನೆ ಇಂಟೆನ್ಷನ್ ಕೊಟ್ಟಿಲ್ಲ. ನೆನ್ನೆ ಇಂಟೆನ್ಷನ್ ಆತರ ಕೊಟ್ಟಿರ್ಲಿಲ್ಲ ನಾನು. ಅದು ಇವತ್ತು ಸ್ವಲ್ಪ ಓಕೆ. ಸೊ ದಟ್ಸ್ ಇಟ್. ಆಸ್ ಸಿಂಪಲ್ ಆಸ್ ದಟ್ ಎಕ್ಸಾಂಪಲ್ ಹೇಳ್ತಾ ಇದ್ದೀರಾ ನೀವೇ ಇಲ್ಲೇ ನಿನ್ನೆ ರೈಟ್ ಇನ್ ಫ್ರಂಟ್. ಹಂಗೆ ಎಷ್ಟು ದೊಡ್ಡ ಕೆಲಸ ಅದು, ಇಂಟೆನ್ಷನ್ ಸೆಟ್ ಮಾಡೋದು. 2 ನಿಮಿಷ ಒಂದು ಸೆಟ್ ಇಂಟೆನ್ಷನ್. ನನಗೆ ನಾಳೆ ಇಷ್ಟು ಚೆನ್ನಾಗಿ ಕೆಲಸ ಆಯ್ತು, ನಾಳೆ ಸೋ ಫ್ರೆಶ್, ನಾನು ಹೆಲ್ದಿ ಆಗಿದ್ದೆ, ನಾನೆಲ್ಲ ಪರ್ಫೆಕ್ಟ್ ಆಗಿ ಮುಗಿಸಿದೆ, ಎಂಡ್ ಆಫ್ ದ ಡೇ ಚೆನ್ನಾಗಿ ಮಲಗಿದ್ದೆ. ಜಸ್ಟ್ ಕ್ರಿಯೇಟ್ ಇನ್ ಯೋರ್ ಮೈಂಡ್ ನಿಮ್ದು ಇಮೇಜ್. ನಿಮ್ಗೆ ಏನ್ ಬೇಕು ಅದೆಲ್ಲ ಮೈಂಡ್ ಅಲ್ಲಿ ಕ್ರಿಯೇಟ್ ಮಾಡಿ ಬರದ್ ತೆಗೀರಿ. ಸಿಂಪಲ್ ಥಿಂಗ್ ಹೇಳ್ತಾ ಇದ್ದೀನಿ ನಾನು. ಆಕ್ಚುಲಿ ಮಾಡಿದ್ರೆ ಈಗ ಎಕ್ಸಾಂಪಲ್ ಇಲ್ಲೇ ಇದೆ ನೋಡಿ. ಪ್ರೀವಿಯಸ್ ಡೇ ಮಾಡಿದ್ರಂತೆ, ನೆಕ್ಸ್ಟ್ ಡೇ ದೇರ್ ವಾಸ್ ಅ ಡಿಫ್ರೆನ್ಸ್. ಯೆಸ್ಟರ್ಡೇ ಶಿ ಡಿಡ್ಂಟ್ ಡೂ ಅಂಡ್ ಶಿ ಡಿಡ್ಂಟ್ ಗೆಟ್ ಇಟ್. ಮತ್ ಯಾರು ಮಾಡಕ್ ಬರಲ್ಲ. ಬೇರೆ ಯಾರಾದ್ರೂ ಮಾಡಿದ್ರೆ ನನಗೆ ಸಿಗಲ್ಲ. ನಾನ್ ಮಾಡಿದ್ರೇನೆ ನನಗ್ ಸಿಗತ್ತೆ, ನೀವು ಮಾಡಿದ್ರೇನೆ ನಿಮಗ್ ಸಿಗತ್ತೆ. ಸೊ ಲೆಟ್ಸ್ ಪ್ರಾಕ್ಟಿಸ್ ದಟ್, ಗೆಟ್ ಇನ್ ಟು ದಟ್, ದೆನ್ ಯು ವಿಲ್ ಸ್ಟಾರ್ಟ್ ಬಿಲೀವಿಂಗ್ ದಟ್ ಎನರ್ಜಿ. ಆ ಬಿಲೀಫ್ ಬರಬೇಕು. ನಮ್ ಮೈಂಡ್ಗೆ ಎಲ್ಲ ಹೋಗ್ಬಿಟ್ಟಿದೆ, ಡೌಟ್ಸ್ ಇದೆ, ಬರೇ ಕಾನ್ಫಿಡೆನ್ಸಸ್ ಇಲ್ಲ. ಇವೆಲ್ಲ ಸ್ಮಾಲ್ ಬಂದ್ಬಿಟ್ಟು ಒಂದು ಎವಿಡೆನ್ಸ್ ಅಂತ. ಅವಳು ನಾರ್ಮಲಿ ಹೇಳಿದ್ಲು, ಕೇಳಿದ್ಲು, ಅವಳು ಹೇಳಿದ್ಲಲ್ಲ, ಆಕ್ಚುಲಿ ನಾನು ಮಾಡೋಣ ಅಂತ ಮಾಡಿ ನೋಡ್ಬೇಕು. ಅದು ಎವಿಡೆನ್ಸ್ ಬಂದ್ರೆ ಅಗೇನ್ ಯು ವಿಲ್ ಗೆಟ್ ಮೋಟಿವೇಟೆಡ್. ಮತ್ತೆ ನೆಕ್ಸ್ಟ್ ಡೇ ಮಾಡೋದು. ದೆನ್ ಯು ವಿಲ್ ಸ್ಟಾರ್ಟ್ ಬಿಲೀವಿಂಗ್ ಕಿ ಆಕ್ಚುಲಿ ಎನರ್ಜಿ ಬೇರೆ ಅನಿಸ್ತಾ ಇದೆಯಲ್ಲ, ನಾನು ಆಕ್ಟಿವ್ ಅನಿಸ್ತಾ ಇದ್ದೀನಲ್ಲ, ಅದನ್ನ ಮಾಡಿದೆ, ಎಷ್ಟೋ ದಿವಸದಿಂದ ಮಾಡಿದ್ದಿಲ್ಲ, ಆ ಕೆಲಸ ಮಾಡ್ಬಿಟ್ಟೆ. ಸೊ ಅದು ಒಂದು ಎನರ್ಜಿ ಡಿಫ್ರೆಂಟ್ ಆಗ್ತಾ ಹೋಗ್ಬಿಡತ್ತೆ. ನಮ್ ಒಳಗೆಯಿಂದ ಮೋಟಿವೇಶನ್ ಸಿಗತ್ತೆ. ಬಟ್ ಕಂಟಿನ್ಯೂಯೇಷನ್ ಇಸ್ ಅ ಚಾಲೆಂಜ್. ಕನ್ಸಿಸ್ಟೆನ್ಸಿ. I also want to share. So nowadays, like if I'm feeling a little low, whatever I'm doing, I will, your voice will say, change the energy. So if I feel low in the day, then I get up and move. Like I consciously get up and, move around. I do things. Yeah. So that, your energy keeps coming into my head. Nice. Very powerful word. Which can shift your mindset like anything, and you can do anything. It's just that I need to believe it from inside. Anything we can do. Every one of us have that huge energy with us, actually. Everything we have. When I want to shift my energy, I put a song and I dance. Very good. There's Good a habit. shift in energy.
That's really good habit. That will make an entire body shift. Like, you will only get and do something extra than what you were planning to do. You can do extra energy ಸಿಕ್ಬಿಡತ್ತೆ naturally. ನಂದು Yes, ಮ್ಯೂಸಿಕ್ true. ಇವತ್ತು ನನ್ ಮ್ಯೂಸಿಕ್ ಸಿಗ್ಲಿಲ್ಲ, ಲೇಟ್ ಮಾಡಿದೆ Okay. ಜಾಯ್ನಿಂಗ್. ಓಕೆ ನೋ ಪ್ರಾಬ್ಲಮ್. ಇವತ್ತು ಗಂಡನ್ ಜೊತೆ ಡ್ಯಾನ್ಸ್ ಮಾಡು ಮ್ಯೂಸಿಕ್ ಹಾಕಿ. ಥ್ಯಾಂಕ್ ಯು ಸೋ ಮಚ್ ಈಚ್ ಒನ್ ಆಫ್ ಯು ಶೇರಿಂಗ್. ಸಿ ವಿ ಸ್ಪೆಂಡ್ ಅನದರ್ 15 minutes. ಮಂಡೇ ಇರ್ಲೂಬಹುದು, ಇರ್ಲಿಕ್ಕಿಲ್ಲ, ಅನೌನ್ಸ್ ಮಾಡ್ತೀನಿ. ಆಮೇಲೆ 1 ವಾರ ಆದ್ಮೇಲೆ ವಿ ವಿಲ್ ಬಿ ಅಗೇನ್ ಜಾಯ್ನಿಂಗ್ ಬ್ಯಾಕ್. ಬಟ್ ಸಮ್ ಆಫ್ ದ ಡೇಸ್ ನಾನು ಎಲ್ಲಿರ್ತೀನೋ ಆ ಟೈಮಿಗೆ ಬಿಟ್ವೀನ್ 9-9:30 ಮೌಕಾ ಸಿಕ್ಕರೆ ಲೈವ್ ಬರ್ತೀನಿ ಯೂಟ್ಯೂಬ್ ಅಲ್ಲಿ. ಯು ಕ್ಯಾನ್ ಜಾಯಿನ್ ಯೂಟ್ಯೂಬ್ ಲೈವ್. ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ ಯೂಟ್ಯೂಬ್ ಚಾನೆಲ್ ನಂದು? ಗ್ರೂಪ್ ಅಲ್ಲಿ ಇದೆ, ಡಿಸ್ಕ್ರಿಪ್ಷನ್ ಅಲ್ಲಿನೂ ಇದೆ ಯೂಟ್ಯೂಬ್ ಚಾನೆಲ್ದು ಲಿಂಕು. ಜಾಯಿನ್ ಮಾಡಿ, ಸಬ್ಸ್ಕ್ರೈಬ್ನು ಮಾಡಿ, ದೆನ್ ಯು ವಿಲ್ ಗೆಟ್ ದ ನೋಟಿಫಿಕೇಶನ್. ಲೈವ್ ಕಿರಣ್ ಇಸ್ ಲೈವ್ ಅಂತ ನಿಮಗೆ ನೋಟಿಫಿಕೇಶನ್ ಬಂದ್ರೆ ಯು ಕ್ಯಾನ್ ಜಾಯಿನ್. ಸೊ 1 or 2 times ಐ ವಿಲ್ ಟ್ರೈ. ನನಗೂ ಒಂದು ನ್ಯೂ ಎಕ್ಸ್ಪೀರಿಯನ್ಸ್ ಅದು. ಸೊ ಈಗ ಇಲ್ಲಿ ಕೂತ್ಕೊಂಡ್ಬಿಟ್ಟು ನಾನು ಲೈವ್ ಕೊಡ್ತಾ ಇದ್ದೀನಲ್ಲ, ಅದೇ ತರ ನಾನು ಮೊಬೈಲ್ ಇಂದ ಲೈವ್ ಸೆಷನ್ ಮಾಡಕ್ ಟ್ರೈ ಮಾಡ್ತೀನಿ. ಏನ್ ಮೆಸೇಜ್ ಇರುತ್ತೋ, ಎಲ್ಲೋ ಹೋಗ್ತಾ ಇದ್ದೀನಿ, ಇಟ್ಸ್ ಅ ಬ್ಯೂಟಿಫುಲ್ ಪ್ಲೇಸ್, ಸಮ್ ಮೆಸೇಜ್ ವಿಲ್ ಬಿ ದೇರ್, ವಾಟ್ ವಿಲ್ ಬಿ ದೇರ್ ಇನ್ ಮೈ ಮೈಂಡ್ ಐ ಡೋಂಟ್ ನೋ, ಬಟ್ ಐ ವಿಲ್ ಶೇರ್. ಜಾಯಿನ್ ಮೀ ಇನ್ ದ ಲೈವ್ ಸೆಷನ್ ಆಲ್ಸೋ ದೇರ್. ಓಕೆ, ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು. ಧನ್ಯವಾದಗಳು. ರಾತ್ರಿ. ಶುಭರಾತ್ರಿ. ಶುಭರಾತ್ರಿ. Thank you. Good night. And share to the ಶುಭರಾತ್ರಿ people. ಎಲ್ರಿಗೂ. ಕನ್ನಡ ಸ್ವಲ್ಪ ಸ್ಪ್ರೆಡ್ ಮಾಡಬೇಕು. ಲಾಟ್ ಆಫ್ ಸೆಷನ್ಸ್ ಈ ತರ ಇಲ್ಲ ಕನ್ನಡದಲ್ಲಿ. ಫಾರ್ವರ್ಡ್ ಮಾಡಿ, ಲಿಂಕ್ಸ್ ನ ಫಾರ್ವರ್ಡ್ ಮಾಡ್ತಾ ಬನ್ನಿ. ತುಂಬಾ ಜನ ಕೂಡಿ ಮಾಡೋಣ. ತುಂಬಾ ಪವರ್ಫುಲ್ ಎನರ್ಜಿ ಆಗುತ್ತೆ. ಎನರ್ಜಿ ವಿಲ್ ಬಿ ವೆರಿ ಹೈ. ಇಟ್ ಹೆಲ್ಪ್ಸ್ ಟು ಈಚ್ ಒನ್ ಆಫ್ ಅಸ್. ಲೆಟ್ಸ್ ಬ್ಲೆಸ್ ಈಚ್ ಒನ್ ಆಫ್ ಟು ಎವ್ರಿ ಒನ್. Bless you, Kusuma, Shailaja, Indira, Geeta, Megha, Annapurna, Hira, Shivabasamma, Bhanumati, Ambuja. Bless you, each one of you. God bless you. Thank you. Dhanyavada. Pavana also. Thank you, Bhav. Pavana also is there, no? Yeah, I said Pavana. No, she's not there. That's why I didn't say. I said looked into the screen everyone's names. Thank you. Dhanyavada.